ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ಶ್ರೀದಾಸ್. ವೀಕ್ಷಕರೇ, ಇವತ್ತು ಒಂದು ವಿಶೇಷವಾಗಿರುವಂಥ ವಿಚಾರದ ಕುರಿತಂತೆ ನಾವು ಮಾತನಾಡ್ತಾ ಹೋಗ್ತಾ ಇದ್ವಿ. ವಿಶೇಷವಾದ ವಿಚಾರ ಏನು ಅಂತ ಹೇಳಿದ್ರೆ ಸಾಡೆ ಸಾತಿ ರಾಜಯೋಗ. ಅಂದ್ರೆ ಏನಪ್ಪ ಇವತ್ತು ಗುರೂಜಿ ಕಾರ್ಯಕ್ರಮದಲ್ಲಿ ಜ್ಯೋತಿಷ್ಯ ಏನಾದರೂ ಹೇಳ್ತಾ ಇದ್ದಾರಾ ಅಂತ ಹೇಳಿ ಏನು ಊಹಿಸಬೇಡಿ. ಸಾಡೆ ಸಾತಿ ರಾಜಯೋಗ, ಸಾಮಾನ್ಯವಾಗಿ ಸಾಡೆ ಸಾತಿ ಅಂತ ಹೇಳಿದಾಗ 7 ವರ್ಷ ಕೆಟ್ಟದ್ದಾಗತ್ತೆ, ಕೆಟ್ಟದ್ದನ್ನು ಅನುಭವಿಸಬೇಕು ಅನ್ನುವಂಥ ಒಂದು ಮನೋಭಾವ ಎಲ್ಲರದ್ದು ಇದೆ. ಇದರಿಂದ ಆಚೆ ಬಂದು ಸಾಡೆ ಸಾತಿ ರಾಜಯೋಗ ಕೇಳೋದು ಸರಿನಾ ಅನ್ನೋದೇ ಇವತ್ತಿನ ವಿಚಾರ. ಈ ಕುರಿತು ತಿಳಿಸಿಕೊಡಲು ಶ್ರೀಮಾನ್ ಶ್ರೀ ಪುರುಷೋತ್ತಮ ದೇಶಿಕ್ ಗುರೂಜಿ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರೂಜಿ. ಇನ್ನು ಇವತ್ತಿನ ವಿಚಾರವನ್ನ ಕೇಳಿದ್ರೆ ಬಹುಶಃ ನಮ್ಮ ವೀಕ್ಷಕರು ಒಂದ್ ರೀತಿ ಗೊಂದಲಕ್ಕೆ ಒಳಗಾಗ್ತಾರೆ ಅನ್ಸುತ್ತೆ. ಸಾಡೆ ಸಾತಿ ರಾಜಯೋಗ ಕೇಳೋದು ಸರಿನಾ ಅಂತ ಹೇಳಿದ್ರೆ ಏನ್ ಹೇಳ್ತೀರಾ ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಿನ್ನ ಪ್ರಕಾರ ನಮ್ಮ ಇಲ್ಲಿ ಯಾವ ಟಾಪಿಕ್ ಇಲ್ಲ ಅಲ್ವಾ? ಯಾಕಿಲ್ಲಿ ಬಂತು ಅಂತ ನೀನೇ ಹೇಳ್ಬಿಟ್ಟಿದ್ದೆ. ಆದರೆ ಒಂದು ತಿಳ್ಕೋಬೇಕು, ಇದು ನಾವು ಕೇಳೋದು ಸರಿನಾ? ಅವ್ರು ಹೇಳೋದು ಹೆಂಗಾರ ಹೇಳ್ಕೊಳ್ಳಿ, ನಾವು ಕೇಳುವುದು ಸರಿನಾ ಅಂದರೆ ಇದು ಇದೆಯಾ ಇಲ್ವಾ, ಸತ್ಯನಾ ಸುಳ್ಳ, ಯಾಕೆ ಅನುಮಾನ ಬಂತು ಇವಾಗ ಅಂತಕ್ಕಂಥ ಒಂದು ಲೆಕ್ಕಾಚಾರ. ಇದನ್ನು ಯಾಕೆ ಹೇಳಬೇಕಾಗತ್ತೆ, ಯಾಕೆ ತಿಳಿಸ್ಬೇಕಾಗತ್ತೆ ಅಂದರೆ ಒಂದೊಂದು ಸಲ ವ್ಯತ್ಯಾಸಗಳು ಏನಾಗ್ತಾ ಇದೆ ಕಾರ್ಯಕ್ರಮಗಳಲ್ಲಿ, ಜನ ಹೇಳ್ತಾ ಇರ್ತಕ್ಕಂಥದ್ರಲ್ಲಿ ಅಂತಕ್ಕಂಥ ವಿಷಯಕ್ಕೆ ಬಂದರೆ, ಧರ್ಮ ಗ್ರಂಥಗಳಿದೆ. ನಾವು ಭಾಗವತ, ರಾಮಾಯಣ, ಭಗವದ್ಗೀತೆ ಇದೆಲ್ಲ ನಾವು ಧರ್ಮ ಗ್ರಂಥಗಳನ್ನ ಹೋಲಿಕೆ ಮಾಡಿದ್ದೀವಿ. ಇದು ಒಂದು ಕಡೆ ಬಂದಾಗ ಇನ್ನೊಂದು ಕಡೆ ಪ್ರವಚನಗಳನ್ನ ಹೇಳ್ತಕ್ಕಂಥದ್ದು, ಹಲವಾರು ರೀತಿಯಲ್ಲಿ ಬೋಧನೆಗಳನ್ನ ಮಾಡ್ತಕ್ಕಂಥದ್ದು. ಇಂಥ ಸಂದರ್ಭಗಳಲ್ಲಿ ನಾವು ಹಲವಾರು ವಿಚಾರಗಳನ್ನ ಮಾತಾಡ್ತೀವಿ. ಅದು ಸರಿನಾ ತಪ್ಪ ಪ್ರಶ್ನೆ ಬರಲ್ಲ ಅಲ್ಲಿ. ಇಲ್ಲಿ ಏನಾಗುತ್ತೆ ಅಂದರೆ ಇದರಲ್ಲಿ ಯಾವುದನ್ನು ನಾವು ಆರಿಸ್ಕೊಂಡ್ರೆ ಸರಿ, ತಿಳ್ಕೊಳ್ಳೋದು ಸರಿ ಅಂತಕ್ಕಂಥದ್ದು ದ್ವಂದ್ವ ಸ್ಥಿತಿ ಆಗುತ್ತೆ. ಇದಕ್ಕೆಲ್ಲ ಹೊರತುಪಡಿಸಿ ಅದು ಸರಿನಾ ಇದು ಸರಿನಾ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನು ಅಂತಕ್ಕಂಥ ವಿಷಯಕ್ಕೆ ಹೋದರೆ, ನಮ್ಮ ಈ ಕಾರ್ಯಕ್ರಮದ ಮೂಲಕ ಹೇಳಬೇಕು ಅಂತಂದರೆ, ನಾವು ತಿಳ್ಕೋಬೇಕು ಅಂದರೆ ನಮ್ಮ ದೇಹಕ್ಕೆ ಸಾಮಾನ್ಯವಾಗಿ ಮನಸ್ಸಿಗೋ ದೇಹಕ್ಕೋ ಒಬ್ಬ ವ್ಯಕ್ತಿಗೆ ನಿನಗೆ ಇವಾಗ ಟೈಮ್ ಚೆನ್ನಾಗಿಲ್ಲ, 2 ವರ್ಷ 5 ವರ್ಷ 7 ವರ್ಷ 12 ವರ್ಷ ಹೇಳ್ತಕ್ಕಂಥ ಪದ್ಧತಿ ಇದೆ. ಅದರ ಜೊತೆಗೊಂದು ಅತಿ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರೋದು, ಮನುಷ್ಯನ ದೇಹದಲ್ಲಿ 5 ವರ್ಷ 7 ವರ್ಷಕ್ಕೆ ಒಮ್ಮೆ ನಮ್ಮ ದೇಹದಲ್ಲಿರ್ತಕ್ಕಂಥ ಜೀವಕೋಶಗಳು ಬದಲಾಗ್ತಾ ಹೋಗುತ್ತೆ. 5 ವರ್ಷ 7 ವರ್ಷ ಇದು ಸ್ಕೀಮ್ ಇದೆ. 2 ವರ್ಷ 5 7 12 ಈ ಥರ ಹೇಳುವಂಥ ವಾಡಿಕೆ ಇದೆ. ಈ ವಾಡಿಕೆಗೆ ನಾವು ತಿಳ್ಕೊಳ್ಬೇಕಾಗಿದ್ದದ್ದು, ದೇಹ ಬದಲಾವಣೆ ಆಗುತ್ತೆ. ಆವಾಗ ಏನು, ಟೈಮ್ ಚೆನ್ನಾಗಿಲ್ಲ ಅಂತ ಹೇಳಿದಾಗ ದೇಹ ಬದಲಾವಣೆಯನ್ನು ತೋರಿಸ್ತಾರೆ ಅಥವಾ ಇವರು ತಿಳ್ಕೊತಾರೆ. ಹಾಗಾದರೆ ದೇಹ ಬದಲಾವಣೆ ಯಾವುದಾಗಿರುತ್ತೆ ಅಂತಕ್ಕಂತಹ ಲೆಕ್ಕಾಚಾರಕ್ಕೆ ಹೋದಾಗ ನಾವು ಫಸ್ಟು ಅಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಇದಕ್ಕೆ ನಾವು ರಿಪೇರಿ ಮಾಡ್ಕೊಳ್ಬೇಕಾಗಿದ್ದದ್ದು ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೋಬೇಕು. ಈಗ ಸರಿ ಇಲ್ಲ ಅಂತ ಅವ್ರು ಹೇಳಿದ್ರು, ನಿಂಗೆ ಟೈಮ್ ಚೆನ್ನಾಗಿಲ್ಲ, ನಿನ್ನ ಕೆಟ್ಟದ್ದು, ಇನ್ನೊಂದಾಗತ್ತೆ ಅಂತ ಹೇಳಿದ್ರು. ಅದಾದರೆ ಯಾವುದಾಗತ್ತೆ ಅಂತಕ್ಕಂಥದ್ದಕ್ಕೆ ನಾವೇನು ಮಾಡ್ಕೋಬೇಕು ಅಂದರೆ, ತಿಳಿದು ತಿನ್ನುವುದನ್ನು ಕಲಿತಾರೆ. ಏನು ಕಲಿಬೇಕು? ತಿಳಿದು ತಿನ್ನುವುದನ್ನು ಕಲಿತಾರೆ. ಇದೆಲ್ಲಕ್ಕೂ ಮಟ್ಟವಾದ ರಿಪೇರಿ ಆಗತ್ತೆ. ಏನು ಹೇಳ್ತೀಯಮ್ಮ? ಹೌದು, ಖಂಡಿತ. ಈ ತಿಳಿದು ತಿನ್ನುವುದು ನಮಗೆ ಗೊತ್ತಿಲ್ಲ. ಟೈಮ್ ಚೆನ್ನಾಗಿರಲಿ ಅದೇ ಅನ್ನ ಸಾರು, ಟೈಮ್ ಚೆನ್ನಾಗಿಲ್ಲದೆ ಇರಲಿ ಅದೇ ಅನ್ನ ಸಾರು, ಅಪ್ಪ ಅಮ್ಮನೂ ಅದನ್ನೇ ತಿಂದಿರೋದು, ನಾವು ಅದನ್ನೇ ತಿಂತಾ ಇರೋದು. ಅಂದರೆ ದೇಹದ ಬದಲಾವಣೆ ಬಗ್ಗೆ ನಮ್ಗೆ ಅರಿವಿಲ್ಲ. ಆ ಬದಲಾವಣೆ ಕಂಡು ಬಂದ ತಕ್ಷಣ ಹೆದರ್ಕೊಂಡ್ಬಿಡ್ತೀವಿ ನಾವು, ನನಗೇನೋ ಆಗ್ತಾ ಇದೆ. ಈ ತಿಳಿದು ತಿನ್ನುವುದು ಸೂಕ್ತ ಅಂತ್ಯ ಇಲ್ಲ ಅಂತ್ಯಮ್ಮ? ಸೂಕ್ತ ಗುರುಗಳೇ ಅಲ್ವಾ? ಹಾಗಾದ್ರೆ ನೀವು ತಿಂತಾ ಇರೋದು ತಿಳಿದೇನಾ? ಅದಕ್ಕೆ ಉದಾಹರಣೆಗಳು ಕೊಡೋಣ. ತಿಳಿದು ಹೆಂಗೆ ತಿಂತೀರಾ, ತಿಳಿದು ಯಾವ್ದು ತಿಂತೀರಾ ಅಂತ. ಅದಕ್ಕೆ ನಮಗೆ ಒಂದು ಹಲವಾರು ಸಿಂಪ್ಟಮ್ಸ್ ಗೊತ್ತಾಗತ್ತೆ. ಏನು ಅಂದರೆ, ನಾವು ತಿಂತಾ ಇರತಕ್ಕಂತಹ, ಸೇವನೆ ಮಾಡ್ತಾ ಇರ್ತಕ್ಕಂಥ ಆಹಾರ ನಮ್ಮ ದೇಹವನ್ನು ಯಾವ ಮಟ್ಟಕ್ಕೆ ತೆಗೆದು ಆಚೆ ಬಿಸಾಕ್ತಾ ಇದೆ, ಹೊಂದಾಣಿಕೆ ಆಗ್ತಾ ಇಲ್ಲ, ನಮ್ಗೆ ಹೊಂದಾಣಿಕೆ ಆಗ್ತಾ ಇಲ್ಲ ಅನ್ನೋದಕ್ಕೆ ಶೇಕಡಾವಾರು ನಮ್ಮ ಭಾರತ ದೇಶದ ಒಂದು ಆಹಾರ ಪದ್ಧತಿಯನ್ನು ತಗೊಂಡ್ರೆ
45% ಮಾತ್ರೆಗಳನ್ನು ತಿನ್ನುವಂತಹ ಅಭ್ಯಾಸ ಜಾಸ್ತಿ ಇದೆ. ಹೊರದೇಶಕ್ಕೆ ಬಂದರೆ 70-80% ಇದೆ. ಏನದು ಅಂದರೆ ನಂಬರ್ 1, ನಂಬರ್ 2 ಇದಕ್ಕೆ ಮಾತ್ರೆ ಬಳಸೋದು ಸಾಕಷ್ಟು 45-50% ನಮ್ಮ ದೇಶದಲ್ಲಿದೆ. ಸರಿಯಾಗಿ ಕ್ಲಾರಿಟಿ ಇಲ್ಲ ಇದೆರಡೂ. ಅದೆರಡು ಕ್ಲಾರಿಟಿ ಇಲ್ಲ ಅಂದರೆ ನಿದ್ದೆ ಕ್ಲಾರಿಟಿ ಇರಲ್ಲ. ಈ ನಿದ್ದೆ ಯಾವ ಕ್ಲಾರಿಟಿ ಇಲ್ಲ, ಇವು ಮೂರಕ್ಕೂ ಟ್ಯಾಬ್ಲೆಟ್ ತಗೊಳ್ತಕ್ಕಂಥ ವಾಡಿಕೆಗೆ ಆಲ್ರೆಡಿ ಬಂದುಬಿಟ್ಟಿದ್ದೀವಿ. ಇವತ್ತು ಮಧ್ಯಾಹ್ನ ಕೂಡ ನಾನು ಒಂದು ಮಧ್ಯದಲ್ಲಿ ನೋಡಿದೆ, ಯಾವುದೋ ಒಂದು ರೋಗ ಏನು ಬರ್ತಾ ಇದೆ ಸೆಕೆಂಡ್ ಥಾಟ್ ಇದಕ್ಕೆ ನಾನು ವಿಚಾರವನ್ನು. ಆವಾಗ ನನಗೆ ಮನಸ್ಸಿಗೆ ತುಂಬ ನಗಬೇಕಾ ಅಳಬೇಕಾ ಅಂತ ಅನ್ನಿಸ್ತು. ಅಂದರೆ ಅದು ಹೇಳ್ತಿರೋ ತಪ್ಪು ಪ್ರಶ್ನೆ ಅಲ್ಲ. ನಮಗೆ ಆಗ್ತಾ ಇರ್ತಕ್ಕಂಥದ್ದು ಕಣ್ಣಲ್ಲಿ ಉರಿ ಅಂತಕ್ಕಂಥದ್ದು ಹೆಣ್ಣಿಗಾಗಲಿ ಗಂಡಾಗಲಿ ಕಾಣಿಸ್ತಾ ಇದೆ ಅಂದರೆ ಕಣ್ಣಲ್ಲಿ ಹುರಿ, ಇದು ನೇರವಾಗಿ ನಮ್ಮ ಮೆದುಳಿಗೆ ವರ್ಕ್ ಆಗ್ತಾ ಇರೋದು ತುಂಬ ತಪ್ಪಾಗಿದೆ. ಅದು ತಣ್ಣಗಿರಬೇಕು ಕಣ್ಣು. ಈ ತಣ್ಣಗಿದ್ದಾಗ ಈ ಮೂರಕ್ಕೂ ಟ್ಯಾಬ್ಲೆಟ್ ತಗೊಳ್ಳೋ ಅವಶ್ಯಕತೆ ಬರಲ್ಲ. ನಮಗೆ ನೆರವಾಗಿದೆಯಮ್ಮ. ಕಣ್ಣು ತಂಪಾಗಿರಬೇಕು ಅಂತ ಆಸೆ, ತಂಪಾಗಿಲ್ಲ. ಊರಿ ನೀವು ನೀರು ಬರ್ತದೋ ನಾವೇ ಬರುತ್ತೋ ಏನೋ ಒಂದು ಬರುತ್ತೆ, ಉಜ್ಕೋತಾ ಇರ್ತಾರೆ. ಅಮ್ಮ ಮಗು ತೊಟ್ಲಲ್ಲಿ ಮರಗಿದಕ್ಕೂ ಕಣ್ಣು ಉಜ್ಕೊಳ್ಳುತ್ತೆ. ಅದಕ್ಕೂ ಒಂದು ಸೆನ್ಸ್ ಗೊತ್ತಾಗತ್ತೆ ಕಣ್ಣು ಉಜ್ಕೋಬೇಕಂತ. ಅಂದರೆ ದೇಹದಲ್ಲಿ ನಡೀತಾ ಇರತಕ್ಕಂಥ ಪ್ರಕ್ರಿಯೆಗಳ ಬಗ್ಗೆ ಎಷ್ಟು ಮಟ್ಟಕ್ಕೆ ಭಗವಂತ ನಮಗೆ ಸೂಚನೆಗಳು ಕೊಟ್ಟಿರ್ತಾನೆ. ಆ ಕಣ್ಣುರಿ ಅಂತಕ್ಕಂಥ ಒಂದನ್ನು ನೀವು ಗಮನಿಸ್ತಿಲ್ಲ ಅಂದರೆ ಕೊನೆ ಎಂಡಿಂಗ್ ಸ್ಟೇಜ್ ನಿಶಕ್ತಿ. ದೇಹದಲ್ಲಿ ಶಕ್ತಿ ಕಡಿಮೆ ಥರ, ನಿಂತ್ಕೊಳ್ಳೋಕ್ಕಾಗಲ್ಲ, ಕೆಲಸ ಮಾಡೋಕ್ಕಾಗಲ್ಲ, ಜಾಸ್ತಿ ಮಾತಾಡೋಕ್ಕಾಗಲ್ಲ, ಅಯ್ಯೋ ನನ್ನ ಕೈಲಿ ಆಗಲ್ಲ. ಅದು ಸಣ್ಣ ದಪ್ಪ ಸೆಕೆಂಡ್ರಿ. ಸೊ ಇದಿಷ್ಟು ಸೇರಿ ಬರ್ತಾ ಇರ್ತಕ್ಕಂಥ ಲೆಕ್ಕಾಚಾರಕ್ಕೆ, ಅದರಲ್ಲೂ ಗಂಡಸರು ಏನಾದ್ರು ಈ ರೀತಿ ಪ್ರಕ್ರಿಯೆಗೆ ಫಿಕ್ಸ್ ಆಗಿದ್ದರೆ ಅವರ ಪುರುಷತ್ವಕ್ಕೆ ಕಂಪ್ಲೀಟ್ ಬ್ಯಾನ್. ನಾನೇಕೆ ಹಿಂಗಾಗೋದೆ ಅಂತ ಅವರವರೇ ನೋಡ್ಕೋಬೇಕು. ಫುಲ್ ಫೇಲ್. ಇದಿಷ್ಟು ಹಿಡಿದು ನಿಲ್ಲಿಸ್ಕೊಳ್ತಾ ಇರ್ತಕ್ಕಂಥ ಲೆಕ್ಕಾಚಾರಕ್ಕೆ ಇದಿಷ್ಟು ನಡೆಯತಕ್ಕಂಥದ್ದು ಆಹಾರದಿಂದನೇ. ಏನು ಹೇಳ್ತೀಯಮ್ಮ? ಇಲ್ಲಿವರೆಗೂ ನಾನು ಏನು ಹೇಳಿದೆ, ಇಷ್ಟು ನಡೀತಕ್ಕಂಥದ್ದು ಆಹಾರದಿಂದನೇ. ಈ ರೀತಿಯಾಗಿರ್ತಕ್ಕಂಥ ಲೆಕ್ಕಾಚಾರದಲ್ಲಿ ಇದು ಗಂಡಸರಿಗೆ ಆಗುವಂಥ ವಿಚಾರಕ್ಕಂದರೆ, ಹೆಂಗಸರಿಗೆ ಇರ್ತಕ್ಕಂಥ ಸಿಂಪ್ಟಮ್ಸ್ ಏನು ಅಂದರೆ ಋತುಚಕ್ರದಲ್ಲಿ ವೈಪರೀತ್ಯ. ಹೆಂಗಸರಿಗೆ ಸಡನ್ನಾಗಿ ಕಾಣಿಸೋದು ಋತುಚಕ್ರದಲ್ಲಿ. ಏನಪ್ಪ ಯಾಕೆ ಆ ಥರ ಆಗತ್ತೆ, ಏನಕ್ಕಿದು ಅಂತಕ್ಕಂಥದ್ದು. ಕೆಲವರಿಗೆ ತಿಂಗಳಿಗೆ 2 ಸಲ ಅದು ಹೆಂಗೆಂಗೆಂಗೋ ಅವ್ರಿಗೆ ತೊಂದರೆ ಕೊಡ್ತಾ ಇರತ್ತೆ. ತಿಂಗಳು ಅಂತ ಲೆಕ್ಕನೇ ಇಲ್ಲ. ಸೊ ಈ ರೀತಿ ತೊಂದರೆಯನ್ನು ಅನುಭವಿಸ್ತಾ ಇರ್ತಕ್ಕಂಥ ಒಂದು ಲೆಕ್ಕಾಚಾರದಲ್ಲಿ ಕೆಲವರಿಗೆ 2 ತಿಂಗಳು 3 ತಿಂಗಳಿಗೊಂದು ಸಲ ಲೆಕ್ಕಾಚಾರ. ಸೊ ಈ ಸ್ಥಿತಿ ನೀವು ತಿಳಿದು ತಿನ್ನುತ್ತಿಲ್ಲ. ಈಗ ಹೆಣ್ಣು ಗಂಡು ಈ ಪ್ರಕ್ರಿಯೆ ಇದ್ದಾಗ ಮುಂದೆ ಜೀವನ ಹೇಗೆ ಅಲ್ವಾ? ಅದಕ್ಕೋಸ್ಕರವಾಗಿ ಒಂದು ಸಣ್ಣ ಟಿಪ್ಸ್ ಏನು ಹೇಳಪ್ಪ ಅಂದರೆ, ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಋತುಚಕ್ರದಲ್ಲಿ ತುಂಬ ಪರದಾಟ, ತುಂಬ ಕಷ್ಟ, ಹೇಳ್ಕೊಳಕ್ಕಾಗದೇ ಇರತಕ್ಕಂಥ ಸನ್ನಿವೇಶಗಳನ್ನ ತುಂಬ ಅನುಭವಿಸ್ತಾ ಇರ್ತಾರೆ. ಅದಕ್ಕೊಂದು ಸಣ್ಣ ಟಿಪ್ಸು ಯಾವುದು ಅಂದರೆ, ಬೆರಕೆ ಸೊಪ್ಪು ಅಂದರೆ ಗೊತ್ತಾ? ಬೆರಕೆ ಸೊಪ್ಪನ್ನು ತಿನ್ನುವುದು ಇದಕ್ಕೊಂದು ದಿವ್ಯವಾದ ಔಷಧ. ಎಲ್ಲಪ್ಪ ತರೋದು ಬೆರಕೆ ಸೊಪ್ಪನ್ನ. ಇನ್ನೊಂದು ತಮಾಷೆ ಅಂದರೆ, ಇಲ್ಲಿ ಮಾರೋ ಜಾಗದಲ್ಲಿ ಬೆರಕೆ ಸೊಪ್ಪು ಅಂತ ಕೊಡ್ತಾರೆ. ಅದೊಂದಷ್ಟು ಕೊಟ್ಬಿಟ್ಟು ಬೆರಕೆ ಸೊಪ್ಪು ಅಂತ ನನಗೆ ನಗು ಬರುತ್ತೆ. ಇದೆಲ್ಲ ವಿಚಿತ್ರವಾಗಿ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಂದರೆ, ಅದು ಬೆರಕೆ ಸೊಪ್ಪಲ್ಲ, ಎಲ್ಲ ಸೇರಿಸಿ ಬೆರಕೆ ಅಂತ ಅವನು ಹೇಳ್ತಾನೆ, ಇವರು ತಗೋತಾ ಇದ್ದಾರೆ. ನಿಜವಾದ ಬೆರಕೆ ಸೊಪ್ಪು ಅದಾಗಲ್ಲ. ಯಾಕೆ ಅದಾಗಲ್ಲ ಅಂದರೆ, ನಾವು ಬೀಜಗಳನ್ನು ಚೆಲ್ಲಿ ಅದನ್ನು ಬೆಳೆದಿರೋದು, ಅದರಲ್ಲಿ ಮೆಡಿಷನ್ ಇಲ್ಲ. ಬೀಜಗಳನ್ನು ಚೆಲ್ಲೇ ನಾವು ಸೊಪ್ಪು ಬೆಳೀತಾ ಇರೋದು, ಹೌದಲ್ಲಮ್ಮ? ಅದರಲ್ಲಿ ಮೆಡಿಷನ್ ಇಲ್ಲ. ಯಾಕೆ ಅಂದರೆ ಭೂಮಿಗೆ ಔಷಧಿ, ಸೊಪ್ಪು ಬೆಳೆಯೋದಕ್ಕೆ ಔಷಧಿ. ಇನ್ನು ಅದನ್ನು ತಿಂದರೆ ಹೆಂಗಸರಿಗೆ ಈ ಋತುಚಕ್ರದಲ್ಲಿ ಸಿಕ್ಕಾಬಟ್ಟೆ ಏರುಪೇರಾಗತ್ತೆ. ಆದರೆ ಡಾಕ್ಟ್ರ್ ಹೇಳಿರ್ತಾರೆ ಸೊಪ್ಪು ತರಕಾರಿ ಹಣ್ಣು ಚೆನ್ನಾಗಿ ತಿನ್ನಿ ಅಂತ. ಇಲ್ಲಿ ತಿಂದರೆ ಈ ರೋಗ ಶುರುವಾಗತ್ತೆ, ತಿಂದೇ ಇದ್ದರೆ ಇನ್ನೊಂದು ಥರ ರೋಗ ಶುರುವಾಗತ್ತೆ. ಯಾವುದನ್ನು ತಿನ್ನೋದು ಹಾಗಾದರೆ? ತರಕಾರಿಗೂ ಹೊಡಿತಾರೆ ಅವರಮ್ಮ, ಔಷಧಿ ಹೊಡಿತಾರೆ, ಸೊಪ್ಪಿಗೂ ಔಷಧಿ ಹೊಡಿತಾರೆ. ಇನ್ನು ತಿನ್ನೋದು ಯಾವ್ದು ಹಾಗಾದರೆ? ಹಣ್ಣು ಏನು ಸ್ವಾಮಿ ಸೌಕರ್ಯ, ನಾವು 300 ರೂಪಾಯಿ 500 ರೂಪಾಯಿ kg ನಾವೆಲ್ಲಿ ತಂದು ತಿನ್ನೋಣ ಅನ್ನೋ ಪ್ರಶ್ನೆ ಜಾಸ್ತಿ ಇದೆ, ಹೌದಲ್ಲಮ್ಮ?
ಆದರೆ ನಾವು ಆ ಥರ ಲೆಕ್ಕ ಹಾಕಿದ್ರೆ ಬದುಕೋಕ್ಕೆ ಆಗಲ್ಲ ಅಂತ ತೀರ್ಮಾನ ತೊಗೋಬೇಕಾಗತ್ತೆ. ಇದೆಲ್ಲ ಒಟ್ಟಿಗೆ ಕಂತು ಸೇರಿಸ್ಬಿಟ್ಟು ನರ್ಸಿಂಗ್ ಹೋಮ್ ಕಟ್ಟೋ ಬದಲು ತಿನ್ನಿ ಹಣ್ಣನ್ನು ಅಂತ ನಾನು ಹೇಳ್ತೀನಪ್ಪ. ಏನು ಹೇಳ್ತೀಪ್ಪ? ಹೌದು. ಈಗ 300 ರೂಪಾಯಿ ಅನ್ಬೋದ್ರಿ, 3 ಲಕ್ಷ ಕಟ್ಟೋನೇ ಕಟ್ತಿರಲ್ಲ ಅಲ್ಲಿ. ಅದರ ಬದಲು ಇನ್ಸ್ಟಾಲ್ಮೆಂಟ್ ಥರ ಹಣ್ಣುಗಳು ತಿನ್ನೋಣಕ್ಕೆ ಸ್ವಲ್ಪ ಪ್ರಯತ್ನ ಮಾಡಿ. ಇದು ಇಷ್ಟು ವಿಚಾರ ಯಾತಕ್ಕೆ ಹೇಳಿದೆ ಅಂದರೆ, ಮಾತ್ರೆ ಅಂತಕ್ಕಂಥದ್ದನ್ನು ಯಾವ ವ್ಯಕ್ತಿ ಹಿಂದೆ ಬಂದು ಹೋಗಿರೋ ರೋಗ, ಈಗ ಚಾಲ್ತಿಯಲ್ಲಿರ್ತಕ್ಕಂಥ ರೋಗ, ಮುಂದೆ ಬರ್ತಕ್ಕಂಥ ರೋಗ, ಅದು ಎಂಥದ್ದೇ ಬರಲಿರಿ ರೋಗ ಏನಮ್ಮ, ಅದಕ್ಕೇನೋ ಹೆಸರಿಟ್ಟಿರ್ತಾರೆ, ನಾವು ಹೆದರ್ಕೊಳ್ಳೋದು ಬೇಡ. ನಮ್ಮ ದೇಹವನ್ನು ನಾವು ರಾಜಯೋಗ ಅಂತ ಕೇಳ್ತೀವಲ್ಲ, ಇದನ್ನು ತಿಳ್ಕೊಂಡ್ರೆ, ತಿಳಿದು ತಿನ್ನುವುದನ್ನು ತಿಳಿದಾಗ ಪ್ರತಿದಿನವೂ ರಾಜಯೋಗ. ಇಲ್ಲಿ 2 ರೋಗ ಎಂಟಿಸ್ಬಿಟ್ಟವ್ರು. ಇಲ್ಲಿ ಮನೆ ಕಟ್ಟರೆ ರಾಜಯೋಗದಲ್ಲಿ ಒಳ್ಳೇದಂತೆ ಅಂತ. ನಿಜವಾಗ್ಲೂ ಅಮ್ಮ ಎಷ್ಟು ಸಿಟ್ಟು ಬರುತ್ತೆ ಅಂದರೆ, ಹೇಳೋನು ಯಾವಂದ್ರೆ ನಾನು ಎದುರುಗಳು ಸಿಕ್ಕಿಬಿಟ್ರೆ ಅವ್ನ ಜೀವನದಲ್ಲಿ ತಲೆ ಎತ್ತಬಾರ್ದು. ಮನೆ ಕಟ್ಟೋದಕ್ಕೆ ರಾಜಯೋಗ ಇದೆಯಂತೆ. ಮೊನ್ನೆ ಒಂದು ಸಲ ಪ್ರಶ್ನೆ ಕೇಳಿದರು, ಒಂದು ವರ್ಷದ ಹಿಂದೆನೇ ಅಂತ ಇಲ್ಲೇ ಚಾನಲ್ ಕೇಳಿದರು. ಯಾವ ಪುಣ್ಯಾತ್ಮ ಪುರೋಹಿತ ಅಂತ ಕಾಣಿಸುತ್ತೆ. ಗೃಹ ಪ್ರವೇಶ ಏನಕ್ಕೆ ಮಾಡಬೇಕು? ಗೃಹ ಪ್ರವೇಶ ಮಾಡೋದು ಬೇಕಾಗೇ ಇಲ್ಲ ಅಂತ ಹೇಳ್ತೀನಿ ನಾನು. ಗುದ್ಲಿ ಪೂಜೆ ಮಾಡಬೇಕು, ಯಾಕೆ ಮಾಡಬೇಕು? ಬೇಕಾಗಿಲ್ಲ. ಯಾಕೆ? ಹಸುವನ್ನು ಕರ್ಕೊಂಡು ಬಂದಲ್ಲಿ ಕಟ್ಟಾಕ್ಬಿಟ್ರೆ ಮನೆ ಕಟ್ಟೋರು ಗುದ್ಲಿ ಪೂಜೆ ಆಗೋಯ್ತು. ಮನೆಗೆ ಹೋಗಬೇಕಾದ್ರೆ ಹಸು ಕರ್ಕೊಂಬಂದು ಹಾಲು ಕರೆದ್ರೆ ಗೃಹ ಪ್ರವೇಶ ಆಗೋಯ್ತು. ನಮ್ಮಲ್ಲಿ ಏನು ಅಂದರೆ ಇದು ಮಾಡಲೇಬೇಕು, ಇದನ್ನು ಕೇಳಲೇಬೇಕು, ಇದು ಹಂಗೇ ಆಗಬೇಕು. ಈ ಕ್ರಮದಲ್ಲಿ ನಾವು ತುಂಬ ಫೇಲ್ಯೂರ್ ಆಗಿ ಎಲ್ಲ ಥರಕ್ಕೂ ಹಿಂಸೆಯನ್ನು ಅನುಭವಿಸ್ತಾ ಇದ್ದೀವಿ. ಹಾಗಾದ ಮೇಲೆ ಗುದ್ಲಿ ಪೂಜೆಗಾಗಲಿ ಗೃಹ ಪ್ರವೇಶಕ್ಕಾಗಲಿ ಮಾಡ್ತಕ್ಕಂಥದ್ದು ತಪ್ಪಾ ಅಂತಕ್ಕಂಥ ವಿಷಯಕ್ಕೆ ಬಂದರೆ ಅದಕ್ಕೆ ಆದ ಒಂದು ಕ್ರಮ ಇರುತ್ತೆ. ಆ ಕ್ರಮ ಏನು ಅಂದರೆ, ಯಾವುದನ್ನು ಹೇಗೆ ಮಾಡಬೇಕು, ಹಸುವಿನ ತುಪ್ಪ ಹಾಕಿ ಸಾಂಬಾರ್ಗೆ ಒಗ್ಗರಣೆ ಹಾಕಿದ್ರೆ ಘಮ ಘಮ ಅಂತ ಬರುತ್ತೆ ಏನಮ್ಮ. ಹಸುವಿನ ತುಪ್ಪ ಇಲ್ಲ, ಕೊಂಡ್ಕೊಳಕ್ಕಾಗಲ್ಲ, ಎಣ್ಣೆ ಹಾಕ್ಕೋ. ಎಣ್ಣೆ ಹಾಕ್ಕೊಂಡ್ರೆ ಘಮ ಘಮ ಬರೋಲ್ಲ. ಸಾಂಬಾರು ತಿನ್ನಬೇಕು, ತಿನ್ಬೋದಷ್ಟೇ. ಇಷ್ಟೇ ವ್ಯತ್ಯಾಸ. ಗೃಹ ಪ್ರವೇಶ ಮಾಡಲೇಬೇಕಾ? ಅದಕ್ಕೆ ಅನುಸಾರವಾಗಿ ಫಲಿತಾಂಶ ಸಿಕ್ಕತ್ತೆ. ಗುದ್ಲಿ ಪೂಜೆ ಮಾಡಲೇಬೇಕಾ? ಅದಕ್ಕೆ ಫಲಿತಾಂಶ ಸಿಕ್ಕತ್ತೆ. ಹಾಗೆ ಯಾವುದೇನೇ ಮಾಡಿ, ಯಾವುದೇ ತಿಳ್ಕೊಳ್ಳಿ, ಮಾತ್ರೆ ತಿನ್ನತಕ್ಕಂತಹ ವಿಚಾರಕ್ಕೆ ಹೋದಾಗ ನೀವು ಹೆದರ್ಕೋಬೇಕಾಗತ್ತೆ. ಈಗಿರೋ ರೋಗ, ಹಿಂದೆ ಇದ್ದ ರೋಗ, ಮುಂದೆ ಬರೋ ರೋಗ, ಯಾವುದೇ ಆಗಲಿ ರೋಗ ಅಂದರೆ ಕಾಯಿಲೆಯನ್ನು ನಾವು ಹೆದರಿಸೋದಕ್ಕೆ ಏನು ರೀತಿ ಸಿದ್ಧತೆ ಆಗಬೇಕು ಅಂತಕ್ಕಂಥದ್ದು. ಇದಕ್ಕೆ ನಾನು ಈ ಒಂದು ವಿಚಾರವನ್ನು ವಿಸ್ತಾರವಾಗಿ ಹೇಳಿದ್ದೀನಿ. ಅರ್ಥ ಆಗಿದೆ ಅನ್ಕೋಬೋದಲ್ಲ? ಹೌದು ಗುರುಜಿ. ಇದನ್ನು ನಂಬೋದು, ಕೇಳೋದು, ಬಿಡೋದು ನಿಮ್ಮ ವೈಯಕ್ತಿಕ ವಿಷಯ. ನಾನು ಅದನ್ನು ಬೇಡ ಅಂತ ಹೇಳ್ತಾ ಇಲ್ಲ, ಆದರೆ ಅದು ಇಲ್ಲ. ಹಾಗಿದ್ದ ಮೇಲೆ ಯಾರೋ ಒಬ್ಬರು ಪುಣ್ಯಾತ್ಮ, ಯಾರೋ ಹೆಸರು ಹೇಳೋದು ಬೇಡ, 3 ತಿಂಗಳು ಹಿಂದೆಯೇ 10ನೇ ತಾರೀಕು ಒಳಗಡೆ ಮಿನಿಸ್ಟ್ರ್ ಆದರೆ ಮಾತ್ರ ಆಗೋದು, ಆಮೇಲೆ ಆಗೋದೇ ಇಲ್ಲ ಅಂತ ಹೇಳೋದು ಪುಣ್ಯಾತ್ಮರು ನಾನು ಕಿವಿಲಿ ಕೇಳಿದ್ದೀನಿ. ಅವ್ರು ಆಗೂ ಇಲ್ಲ. ಈ ಥರದ ವಿಚಾರಗಳನ್ನ ಹೇಳಿ ಜನಗಳಿಗೆ ಎದುರಿಸ್ತಕ್ಕಂಥ ವಿಷಯ ಇದೆಯಲ್ಲ, ಇದು ನಿಜವಾಗ್ಲೂ ಅವೈಜ್ಞಾನಿಕವಾಗಿರ್ತಕ್ಕಂಥ ಅಜ್ಞಾನವೇ ಸರಿ. ಆ ರೀತಿಯಾಗಿ ಪರ್ಟಿಕ್ಯುಲರಾಗಿ ಈ ಮನುಷ್ಯನಿಗೆ ಈ ಥರ ಆಗುತ್ತೆ, ಪ್ರಪಂಚಕ್ಕೆ ಹೀಗೆ ಆಗತ್ತೆ ಅಂತ ಹೇಳ್ತಕ್ಕಂಥದಕ್ಕೆ ಯಾವುದು ಪುರಾವೆ ಇಲ್ಲಿವರೆಗೂ ಸಿಕ್ಕೇ ಇಲ್ಲ. ಸಿಕ್ಕಿದೇನಮ್ಮ? ಹೀಗೆ ಆಗತ್ತೆ, ಇಂಥವರೆಲ್ಲ ಮುಳುಗೋದ್ರು. ಸಿನಿಮಾನೂ ಬಂದುಂಟಾಯಿತು 2020 ಸಿನಿಮಾ ಓಡಿದ್ದು, ಪ್ರಪಂಚ ಮುಳುಗೋಯ್ತದೆ ಅಂತ ಹೇಳ್ಬಿಟ್ಟು ಒಬ್ಬರು ಪುಣ್ಯಾತ್ಮರು ಏನೇನೋ ಸಿನಿಮಾನ ತೆಗೆದುಬಿಟ್ರು. ಅಂದರೆ ವಿಷಯಗಳಿಷ್ಟೇ. ನಾವು ಜ್ಯೋತಿಷಿ ಮಾಡ್ತಾ ಇರ್ತಕ್ಕಂಥ ಒಂದು ಮ್ಯಾಜಿಕ್, ಅವರ ತಲೆಯನ್ನು ಬಳಸಿ ಹೇಳುವಂತಹ ಆ ಒಂದು ಶಾಸ್ತ್ರ ನಮಗೆ ಯೋಚನೆ ಬರುವಂಥ ಶಾಸ್ತ್ರ ಆಗತ್ತೆ. ಅರ್ಥ ಆಯ್ತಲ್ಲ? ಜ್ಯೋತಿಷಿ ಮಾಡ್ತಕ್ಕಂಥ ತಲೆಯನ್ನು ಬಳಸಿ ಹೇಳ್ತಕ್ಕಂತಹ ಒಂದು ಮ್ಯಾಜಿಕ್ ಕೇಳುವವರ ತಲೆ ಕೆಡುತ್ತಲೇ ಇರುತ್ತೆ. ಇದನ್ನು ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಕೇಳಬೇಕಾ ಕೇಳಬಾರ್ದ, ಅದು ಒಪ್ಪಬಾರ್ದ. ನೀವು ತಿಳಿದು ತಿನ್ನುವ ವಿಚಾರವನ್ನು ನಿಮಗಾಗಲಿ ನಿಮ್ಮ ಮಕ್ಕಳಿಗಾಗಿ ತಿಳಿಸೋದೇ ಆದರೆ ನೀವೇನು ಕೇಳಬೇಕಾದ ಅವಶ್ಯಕತೆ ಇಲ್ಲ. ಒಳ್ಳೆಯದಾ ಕೆಟ್ಟದ್ದಾ, ಸರಿನಾ ತಪ್ಪಾ, ಇದೆಲ್ಲ ಬೇಕಾಗೇ ಇಲ್ಲ. ಹಾಗಾಗಿ ಭಗವಂತ ಎಲ್ಲವನ್ನೂ ಕೊಟ್ಟಿದ್ದಾನೆ. ನಿಮಗೆ ಯಾವುದು ಬೇಕು, ಯಾವ ರೀತಿ ಬೇಕು ಅಂತ ನೀವು ತಿಳ್ಕೊಂಡು ಬಳಸಿದಾಗ ನಿಮಗೆ ಸದಾ ಕೂಡ ರಾಜಯೋಗದಲ್ಲೇ ನಿಮ್ಮ ಕುಟುಂಬ ಇರುತ್ತೆ ಅಂತಕ್ಕಂತಹ ಸತ್ಯಾಂಶವನ್ನು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗಂಥ ಒಂದು ಸನ್ನಿವೇಶ ಇದೆ. ಹಾಗಾದರೆ ಅನುಭವಿಸ್ತಾ ಇದ್ದಾರೆ. ಎಷ್ಟೋ ಜನ ಸತ್ಯ ಹೋಗ್ತಾರೆ, ಎಷ್ಟೋ ಜನ ಐಸೂನಲ್ಲಿ ಇರ್ತಾರೆ. ಇವರಿಗೆಲ್ಲ ಆಗಿದ್ಮೇಲೆ ಹೇಳಿ ತಪ್ಪ ಹಾಗಾದರೆ ಏನೋ ಒಂದು ಪ್ರಶ್ನೆ ಬರುತ್ತೆ. ಒಪ್ಪತಿ ಸ್ವಾಮಿ ಗುರುಗಳೇ, ನೀವು ಹೇಳಿದ್ದು ಒಪ್ಪೋಣ. ಆದರೆ ಅನುಭವಿಸ್ತಾ ಇರೋರು ಇದ್ದಾರಲ್ಲ,
ಈಗ ಅವ್ರು ಕೇಳಿದ್ರೆ ಇಲ್ಲ ಅವ್ರ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳಿದಾರಲ್ಲ, ಅವ್ರ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳಿರೋದಕ್ಕೂ ಅವ್ರ ICUಲಿ ಇರೋದಕ್ಕೂ ಅವ್ರ ದೇಹದಲ್ಲಿ ಆಗ್ತಾ ಇರೋ ಬದಲಾವಣೆಗೂ ನೇರ ಸಂಬಂಧ ಇದೆ. ಈಗ ನಂಬೇಕಾ ಬೇಡವಾ? ಬರುತ್ತಲ್ಲ ಪ್ರಶ್ನೆ. ಹೌದು. ಹಾಗಾದ ಮೇಲೆ ಯಾವುದನ್ನು ನಂಬಬೇಕು? ಇಲ್ಲಿ ನಂಬೋದು ಬಿಡದೇ ಇರೋ ವಿಚಾರ ಅಲ್ಲ. ಆ ಸಂದರ್ಭಕ್ಕೆ ಆಗ್ತಾ ಇರತಕ್ಕಂಥ ಪ್ರಕ್ರಿಯೆಗಳೇನು, ಏನಕ್ಕೆ ಆ ರೀತಿ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ನೀವು ಪರಿವರ್ತನೆ ಮಾಡ್ತಕ್ಕಂಥ ಶಕ್ತಿಗೆ ನೀವು ಬಂದಾಗ ಅದರಿಂದ ಪರಿವರ್ತನೆ ಆಗತ್ತೆ. ನೀವು ಸೋತು ಹೆದರಿದ್ರೆ, ಭಯ ಬಿದ್ದರೆ, ಅದು ಏನಿದೆಯೋ ಅವ್ರು ಏನು ಹೇಳಿದಾರೋ, ಅದು ಏನು ನಡೀತಾ ಇದೆಯೋ ಅದು ನೀವು ಫಿಕ್ಸ್ ಆಗಿರ್ತೀರ. ನಾವು ಪರಿವರ್ತನೆಗೆ ಬರಬೇಕು. ಇದಕ್ಕೀಗ ನಾವು ಏನು ಮಾಡಿದ್ರೆ ಇದರಿಂದ ಹೊರಗೆ ಬರೋದು ಸಾಧ್ಯ ಆಗತ್ತೆ ಅಂತಕ್ಕಂಥದ್ದೇ ಆಹಾರದ ಪ್ರಕ್ರಿಯೆ. ಆಹಾರಕ್ಕೆ ಮೀರಿ ಔಷಧ ಮನುಷ್ಯನಿಗೆ ಯಾವುದೇ ಕಾರಣಕ್ಕೂ ಇಲ್ಲ. ಇದು ಕಾಡಲ್ಲಿ ಪ್ರಾಣಿಗಳಿರ್ತವೆ ಏನಮ್ಮ. ಆ ಪ್ರಾಣಿಗಳಿಗೆ ನಿಜವಾಗ್ಲೂ ಯಾರು ಪಾಠ ಹೇಳಿಬಿಟ್ಟು ಬುದ್ಧಿ ಹೇಳಿ ಜ್ಯೋತಿಷ ಹೇಳಿರ್ತಾರ? ಎಷ್ಟು ಚೆನ್ನಾಗಿರುತ್ತದು, ಹೌದಲ್ಲ? ಅದಕ್ಕೂ ಎಲ್ಲ ಇರುತ್ತಲ್ಲ, ಆಹಾರ ಹುಡುಕೊಳ್ಳೋದಾಗಲಿ ಏನೇ ಆಗಲಿ, ಅದು ಆಹಾರವನ್ನು ಹುಡುಕೊಂಡು ಹೋಗುತ್ತೆ. ನಾವು ಕೂತಲ್ಲೇ ಎಲ್ಲ ತಿಂತೀವಿ ನೋಡಿ. ಪ್ರಾಣಿಗಳು ಮಾಡುವ ಕೆಲಸ ನಾವು ಮನುಷ್ಯರಾಗಿ ಮಾಡಲ್ಲ, ಅದು ಹುಡುಕೊಂಡು ಹೋಗುತ್ತೆ. ನಾವು ಕೂತಲ್ಲೇ ತಿನ್ನೋಕ್ಕೆ ಇಷ್ಟಪಡ್ತೀವಿ, ಮಕ್ಕಳಿಗೂ ಅದನ್ನೇ ಹೇಳ್ಕೊಡ್ತೀವಿ, ಕಷ್ಟ ಬೀಳಬೇಡ, ಸುಖವಾಗಿ ಬದುಕಬೇಕು, ಹೌದಾ? ಅದಕ್ಕೆ ತಂದೆ ತಾಯಿಗಳು ಮಕ್ಕಳಿಗೆ ಏನು ಮಾಡಬೇಕು, ಮಕ್ಕಳಿಗೆ ಏನು ತಿಳಿಸ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಮಕ್ಕಳನ್ನು ಸರಿ ಮಾಡೋಕ್ಕಾಗಲ್ಲ, ಮಕ್ಕಳೇ ಸರಿ ಹೋಗಬೇಕು. ಇದು ನಿಜವಾದ ರಾಜಯೋಗ. ತಂದೆ ತಾಯಿಗಳು ಮಕ್ಕಳಿಗೆ ಬೋಧನೆ ಮಾಡುವುದನ್ನು ನಿಲ್ಲಿಸಿ, ನೀನು ಇದಾಗಬೇಕು, ನೀನು ಇದು ಓದಬೇಕು, ಬೋಧನೆ ಮಾಡುವುದನ್ನು ನಿಲ್ಲಿಸಿದಾಗ ಆ ಮಗು ತನ್ನಷ್ಟಕ್ಕೆ ತಾನೇ ಅಭಿವೃದ್ಧಿ ಹೊಂದತಕ್ಕಂತಹ ಒಂದು ಜೀವನ ಶೈಲಿಗೆ ಪಾದಾರ್ಪಣೆ ಮಾಡಬೇಕಾದ್ರೆ ಆ ಮಗುವನ್ನು ನೀವು ಗುರುತಿಸಬೇಕಾಗಿರೋದು ಏನನ್ನು ಮಗು ತಿನ್ನುತ್ತೆ, ಏನನ್ನು ಮಗು ಇಷ್ಟಪಡುತ್ತೆ, ಅದರ ಮೇಲೆ ಮಗುವಿನ ಮನಸ್ಸು ದೇಹ ರೆಡಿಯಾಗಿರುತ್ತೆ. ರೆಡಿ ಆಗಿದೆ, ಈಗ ಮುಂದಕ್ಕೂ ಅದನ್ನೇ ಕೇಳುತ್ತದು. ಇದನ್ನು ನೀವು ಗುರುತಿಸ್ಬೇಕೇ ಹೊರತು ಎಲ್ಲೋ ಹೋಗ್ಬಿಟ್ಟು ಶಾಸ್ತ್ರ ಕೇಳ್ಬಿಟ್ಟು ನನ್ನ ಮಗುಗೆ ಏನು ಮಾಡಬೇಕು, ನನ್ನ ಮಗಳಿಗೆ ಹೆಂಗೆ ಓದಿಸ್ಬೇಕು, ಯಾವುದು ಓದಿಸ್ಬೇಕು ಅಂತ ಶಾಸ್ತ್ರ ಕೇಳ್ತಿರಲ್ಲ. ಸ್ವಲ್ಪ ಯೋಚನೆ ಮಾಡಿ, ಯಾವುದಾದ್ರೂ ಪುರಾವೆ ಹೇಳಿದ ಕರೆಕ್ಟಾಗಿ ಆಗಿದೆಯಾ? ಡಾಕ್ಟ್ರು ಓದಿಸ್ತೀರಾ? ಡಾಕ್ಟ್ರ್ ಆಗಲ್ಲ. ಇಂಜಿನಿಯರ್ ಮಾಡ್ತೀರಾ? ಇಂಜಿನಿಯರ್ ಆಗಲ್ಲ. ಓದಿರೋದಂತೂ ಸರಿ. ಈ ರೀತಿಯಾಗಿರ್ತಕ್ಕಂಥ ಎಲ್ಲವೂ ಏರುಪೇರಿ ಆಗಿರ್ತಕ್ಕಂತಹ ಒಂದು ವಿಚಾರದಲ್ಲಿ ಅವ್ರು ಹೇಳ್ತಿರೋದು ಸುಳ್ಳು ತಪ್ಪು ಅಂತ ನಾವು ವಾದ ವಿವಾದ ಮಾಡೋದು ಬೇಡ. ನಾವಲ್ಲಿ ಓದ್ತಿರೋದು ಅದನ್ನು ತಿಳಿತಾ ಇರೋದು ತಪ್ಪು ಅಂತಕ್ಕಂಥದ್ದು, ನಾವು ಅದಕ್ಕೇನು ಮಾಡಬೇಕು ಅಂತ ತಿಳಿತಕ್ಕಂಥದ್ದು ನಮ್ಮೆಲ್ಲರ ಒಂದು ಜವಾಬ್ದಾರಿ ಮತ್ತು ಕರ್ತವ್ಯವಾಗತ್ತೆ. ಇದನ್ನೇ ಶಿಸ್ತು ಅಂತ ಹೇಳ್ತಾರೆ ದೊಡ್ಡವರು, ಹೌದಲ್ಲಮ್ಮ? ಶಿಸ್ತಿದ್ದರೆ ಯಾರಿಗೂ ಯಾವಾಗಲೂ ಕೇಳಬೇಕಾದ ಅವಶ್ಯಕತೆ ಇಲ್ಲ. ದೇಹದ ಬಗ್ಗೆ ಆಗಲಿ, ಫ್ಯೂಚರ್ ಅಂತಿರಲ್ಲ, ಭವಿಷ್ಯ ಅಂತಿರಲ್ಲ, ಅದನ್ನು ಕೂಡ ತಿಳ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ನೀವು ಮಕ್ಕಳಿಗೆ ಕಲಿಸ್ಬೇಕಾಗಿದ್ದು ಶಿಸ್ತು, ನೀವು ಕಲ್ತಿರಬೇಕಾಗಿದ್ದದ್ದು ಶಿಸ್ತು. ನಿಮಗೆ ಗೊತ್ತಾಗಿಲ್ಲ, ತಾಪತ್ರಯ ಪಾಪ, ಹೆಂಗೆಂಗೋ ಮಾಡಿ ಸಾಕಿದ್ದೀವಿ ಸ್ವಾಮಿ, ಸಂಸಾರ ಅಲ್ವಾ, ನಾವೆಲ್ಲ ಅವೆಲ್ಲ ನೋಡೋಕ್ಕಾಯ್ತದೆ, ಸ್ನಾನ ಮಾಡೋಕ್ಕೆ ಟೈಮ್ ಇರಲ್ಲ ನಮಗೆ, ಈ ಥರ ಕಥೆಗಳು ಹೇಳ್ಕೊಂಡು ನೀವು ಬದುಕಿ ನಿಮ್ಮಲ್ಲಿ ಮಗುವನ್ನು ಬಂದ ಮೇಲೆ ಆ ಮಗುಗೆ ಡಿಸಿಪ್ಲಿನ್ ಕಲ್ಸೋಕ್ಕೆ ಹೋದರೆ ಆ ಮಗು ಡಿಸಿಪ್ಲಿನ್ ಬರುತ್ತಾ? ಹಾಗಂತ ಬಿಟ್ಬಿಡ್ಬೇಕಾ? ಬಿಡೋದಲ್ಲ. ಅದಕ್ಕೆ ನೀವೇನು ಮಾಡಬೇಕು, ನೀವು ಬದಲಾವಣೆ ಆಗಬೇಕು. ಮಕ್ಕಳನ್ನು ಬದಲಾವಣೆ ಕೇಳಬೇಡಿ, ನೀವು ಬದಲಾವಣೆಯಾಗಿ ನಿಮ್ಮನ್ನು ನೋಡಿ ಮಕ್ಕಳು ಬದಲಾವಣೆ ಆಗ್ತಾರೆ. ಆವಾಗ ಮಕ್ಕಳಿಗೆ ನೀವು ಬೋಧನೆ ಮಾಡೋಂಗಿಲ್ಲ, ಮಕ್ಕಳಿಗೆ ಬೈಯೋಂಗಿಲ್ಲ, ಮಕ್ಕಳು ಆಟೋಮೆಟಿಕ್ ಬದಲಾವಣೆ ಆಗ್ತಾರೆ ನೀವು ಆಗಿದ್ದರೆ. ಆವಾಗ ಕಷ್ಟ ಆಯಿತು, ಈಗಲೂ ಕಷ್ಟ ಇದೆ ಅಂದರೆ ಮಕ್ಕಳಿಗೆ ಕಷ್ಟ ಕೊಟ್ಟಿದ್ದೀರಿ ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಮತ್ತು ಮಗು ಕರ್ಕೊಂಡೋಗಿ ಭವಿಷ್ಯ ಕೇಳಕ್ಕೆ ಹೋಗಬೇಡಿ. ಕೇಳಿದರೆ ಏನು ಕೇಳಬೇಕು? ಜೀವನ ಶೈಲಿ ಹೇಗಿರಬೇಕು, ಶಿಸ್ತು ಅಂದರೆ ಹೇಗಿರಬೇಕು, ಈ ಮಗುವಿಗೆ ಯಾವುದು ಹತ್ತಿರವಾದಂತಹ ಆಹಾರ ಪ್ರಕ್ರಿಯೆ ಚೆನ್ನಾಗಿರುತ್ತೆ, ದೇಹದಲ್ಲಿ ಯಾವ ಕೊರತೆ ಇದೆ, ಇದನ್ನು ತಿಳ್ಕೊಳ್ಳೋದಕ್ಕೆ ನೀವು ಪ್ರಯತ್ನ ಮಾಡಬೇಕೇ ಹೊರತು ಮಗು ಜೀವನ ಹೆಂಗಿರುತ್ತೆ, ಮಗು ಭವಿಷ್ಯ ಹೆಂಗಿರುತ್ತೆ, ಮದುವೆ ಮಾಡಿದ್ರೆ ಗಂಡ ಹೆಂಡತಿ ಹೇಗಿರ್ತಾರೆ, ಇದೆಲ್ಲವೂ ಕೂಡ ಅವೈಜ್ಞಾನಿಕವಾಗಿರ್ತಕ್ಕಂಥ ಅಜ್ಞಾನವೇ ಸರಿ. ಆ ಅಜ್ಞಾನಿಗಳು ನಾವು ಆಗಬಾರ್ದು, ಜ್ಞಾನಿಗಳೇ ಆಗಬೇಕು. ಅಂದರೆ ತಿಳಿದು ತಿನ್ನೋ ಪುಣ್ಯವಂತನೇ ಅಂತ ನಾವು ಹೇಳ್ಬೋದು. ಪುಣ್ಯವಂತ ಯಾರು ಅಂದರೆ ತಿಳಿದು ತಿನ್ನುವವನೇ ಪುಣ್ಯವಂತ, ತಿಳಿಯದೇ ತಿನ್ನುವವನೇ ಅಜ್ಞಾನವಂತನಾಗ್ತಕ್ಕಂತಹ ಪರಿಸ್ಥಿತಿ ನಮ್ಮ ಭಾರತ ದೇಶ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ. ಈ ಮಣ್ಣಂತೂ ಮೊದಲೇ ಒಪ್ಪಲ್ಲ. ಯಾಕೆ ಅಂದರೆ ದುಃಖ ಪಡಿಸುವ, ದುಃಖ ಪಡುವ, ದುಃಖಕ್ಕೆ ಹತ್ತಿರವಾಗಿರತಕ್ಕಂತಹ ಈ ನಮ್ಮ ದೇಶದ ಮಣ್ಣು ಅಲ್ಲವೇ ಅಲ್ಲ.
ಸದಾ ತೃಪ್ತಿಕರವಾಗಿರಬೇಕಾದಂತಹ ಈ ಮಣ್ಣು ನಮಗೆ ಅಂತಹ ರಕ್ಷಣೆ ಕೊಡ್ತಕ್ಕಂಥದ್ದು. ಅದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ, ಮಣ್ಣು ಅಂತ ನಾವು ಏನು ಹೇಳ್ತೀವೋ ಆ ಮಣ್ಣಿನಲ್ಲಿರ್ತಕ್ಕಂಥ ಗುಣವನ್ನು ಕಂಡಿಡ್ಕೋಬೇಕು. ನಾವು ಆಹಾರವನ್ನು ಏನು ತಗೋತೀವಿ ಅದ್ರ ಗುಣವನ್ನು ಕಂಡಿಡ್ಕೋಬೇಕು. ಇವೆರಡನ್ನ ಒಂದು ಮಾಡ್ಕೋಬೇಕು. ಏನು ಹೇಳ್ತೀಪ್ಪ, ನಾವು ಪ್ರಕೃತಿ ಜೊತೆಯಲ್ಲಿ ಹೋಗೋದನ್ನು ಕಲಿಬೇಕು. ಪ್ರಕೃತಿ ಜೊತೆಯಲ್ಲಿ ಹೋಗೋದನ್ನು ಮಕ್ಕಳಿಗೆ ಕಲಿಸ್ಬೇಕು. ಪ್ರಕೃತಿ ಹೊಂದಾಣಿಕೆ ಮಾಡಿಕೊಂಡಾಗ ಯಾವುದೇ ಸಮಸ್ಯೆಗಳು ನಮಗೆ ಸಮಸ್ಯೆ ಅಂತ ಕಂಡು ಬರಲ್ಲ. ಜೀವನ ನೆಮ್ಮದಿಯಾಗಿ ಆರೋಗ್ಯವಾಗಿ ತೃಪ್ತಿದಾಯಕವಾಗಿ ಬದುಕಲಿಕ್ಕೆ ನಮಗೆ ಕಾರಣಕರ್ತವಾಗಿರತಕ್ಕಂತಹ ಈ ಮಣ್ಣಿನಲ್ಲಿ ಇರುವಂಥ ಗುಣ, ನಮ್ಮ ಆಹಾರದಲ್ಲಿರ್ತಕ್ಕಂಥ ಗುಣವನ್ನು ಒಂದು ಮಾಡ್ತಕ್ಕಂಥದ್ದೇ ರಾಜಯೋಗದ ಲಕ್ಷಣವಾಗಿರುತ್ತೆ. ಇಷ್ಟು ಸಾಕು ಅಂತ ಅಂದ್ಕೊಳ್ತೀನಿ. ಆದರೆ ನಾವು ಈ ಒಂದು ವಿಚಾರ ತಿಳ್ಕೊಂಡ ತಕ್ಷಣ ನಾಳೆ ಬೆಳಿಗ್ಗೆನೇ ರಿಪೇರಿ ಆಗತ್ತಾ ಅಂತಕ್ಕಂಥ ಪ್ರಶ್ನೆ ಆಗತ್ತೆ. ಈಗ ಸರಿ ಗುರುಜಿ, ಮುಂದಿನ ವಿಚಾರದತ್ತ ಹೋಗೋದಾದ್ರೆ, ಈಗ ನಾವು ಈವರೆಗೂ ತಿಳ್ಕೊಂಡು ಮಾತಾಡಿದಂತಹ ಒಂದು ವಿಷಯಗಳಲ್ಲಿ ಲೆಕ್ಕ ಹಾಕ್ಕೊಂಡಾಗ ಆಹಾರ ಅಂತಕ್ಕಂತಹ ಒಂದು ವಿಷಯಕ್ಕೆ ಹೋದಾಗ ಹಾಗಾದ್ಮೇಲೆ ಏನು ತಪ್ಪಾಗ್ತಾ ಇದೆ ಅಂದರೆ 2 ಉದಾಹರಣೆಯನ್ನು ಕೊಡ್ತೇನೆ. ಹಕ್ಕಿ, ನಾವು ತಿನ್ನುವ ಹಕ್ಕಿ, ಅದರಲ್ಲಿ ಅನ್ನ ಮಾಡ್ತೀವಿ. ಅನ್ನ ಕರಗೋದಕ್ಕೆ ಎಷ್ಟು ನಿಮಿಷ ತಗೊಳುತ್ತೆ ಅಂತ ಅಟ್ಲೀಸ್ಟ್ ಏನಾರು ಗೊತ್ತಾಗುತ್ತೇನಮ್ಮ? ನಾವು ತೊಗೊಂಡಂಥ ಆಹಾರ ಅನ್ನ ತಿಂತೀವಲ್ಲ, ಎಷ್ಟು ನಿಮಿಷದಲ್ಲಿ ಬರ್ನ್ ಆಗ್ಬೋದು? ಒಂದು 40 ನಿಮಿಷದಿಂದ 45 ನಿಮಿಷಕ್ಕೆ ಅನ್ನ ತಿಂದಂಥ ಅನ್ನ ಬರ್ನ್ ಆಗುತ್ತೆ. ಫಾಸ್ಟ್. ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಈ ಮಕ್ಕಳಿಗೆ ನ್ಯೂಡ್ಲ್ಸ್ ಕೊಡ್ತಾರಲ್ವ, ಆ ನ್ಯೂಡ್ಲ್ಸು ಯಾವುದರಿಂದ ಆಗಿರುತ್ತೆ ಅಂತ ತಿಳ್ಕೊಂಡ್ರೆ ಸಾಧ್ಯ ಆಗುತ್ತಾ? ನ್ಯೂಡಲ್ಸ್ನ ಯಾವುದರಿಂದ ಮಾಡಿರ್ತಾರೆ ಅಂತ ಏನಾದ್ರು ಹೇಳೋಕ್ಕೆ ಸಾಧ್ಯ ಆಗುತ್ತಾ? ಮೈದಾ. ಕರೆಕ್ಟಾಗಿ ಹೇಳಿದೆ ತಾಯಿ. ಮೈದಾ ಹಿಟ್ಟಿಗೆ ಯಾವುದೋ ಜಾಗದಲ್ಲಿ ಕ್ಲೀನ್ ಮಾಡ್ತಕ್ಕಂಥದ್ದಕ್ಕೆ ಬಳಸುವಂತಹ ಒಂದು ಕ್ರಿಮಿನಾಶಕವನ್ನು ಅದನ್ನು ಹೇಳಿದ್ರೆ ಕಷ್ಟ ಆಗತ್ತೆ. ಅದರಲ್ಲಿ ಮಿಕ್ಸ್ ಆಗಿರುತ್ತೆ. ಈಗ ಮಕ್ಕಳಿಗೆ ನಾವು ಸಡನ್ನಾಗಿ ಮಾಡಿಕೊಡ್ತಕ್ಕಂಥ ವಿಚಾರ ಅದು ಮಾಡ್ತೀವಾ ಇಲ್ವಾ? ಮಕ್ಕಳಿಗೆ ನ್ಯೂಡಲ್ಸ್ ದೊಡ್ಡವರು ತಿಂತಾರೆ ಅಂತ ಅನ್ಕೋತೀನಿ. ಆದರೆ ನಾವು ತಿಳ್ಕೋಬೇಕು, ಮುಂದೆ ಬೇಗ ಶುಗರ್ ಬರಬೇಕು. 15-16 ವರ್ಷಕ್ಕೆ ಮಕ್ಕಳಿಗೆ ಶುಗರ್ ಬರಬೇಕು ಅಂದರೆ ನ್ಯೂಡಲ್ಸ್ ಕೊಡಬೇಕು ಮಕ್ಕಳಿಗೆ. ಬೇಗ ಶುಗರ್ ಬರಬೇಕು ಅಂದರೆ ಈಗ ಅಪ್ಲಿಕೇಶನ್ ಹಾಕಿರೋದೇ ನಾವು. ಆದರೆ ನ್ಯೂಡ್ಲ್ಸಿಂದ ನಮ್ಮ ಮಕ್ಕಳು ಮುಂದೆ ಅದು ಯಾವುದು ಶುಗರ್ ಬರುತ್ತೆ ಅಂದರೆ ಏನು ಕತೆ? ಈಗ ಚಿಕ್ಕ ಮಕ್ಕಳಿಗೆ ಶುಗರ್ ಇದೆ ಅಂತ ಒಪ್ಕೋಬೋದಲ್ಲ ಸಾಕಷ್ಟು ಮಕ್ಕಳಿಗೆ? ಅನ್ನೋ ಜಾಸ್ತಿ ಪ್ರಚಾರದಲ್ಲಿಲ್ಲ, ತುಂಬ ಕಡಿಮೆ ಇದೆ. ನೀವು ಅದನ್ನೇ ಊಟ ಅದನ್ನೇ ತಿಂಡಿ ಅಂತ ಕೊಡೋಕೆ ಹೋದರೆ ಜೊತೆಗೆ ಪೆಪ್ಸಿ, ಕೋಲ್ಡ್ ವಾಟರ್, ಇದೆಲ್ಲ ಮಕ್ಕಳಿಗೆ ಕೆಲವರು ಮಕ್ಕಳು ತುಂಬ ಇಷ್ಟಪಡ್ತವೆ. ಕೋಲ್ಡ್ ವಾಟರ್ಗೆ ಮಾಡ್ತವೆ. ಇದಕ್ಕೆ ಯಾವ ಕಾರಣಕ್ಕೂ ನಾವು ಮುಂದಾಲೋಚನೆಯಾಗಿ ಮಕ್ಕಳಿಗೆ ರೋಗಗಳು ಹತ್ರ ಬರಬಾರ್ದು ಅಂದರೆ ಮಕ್ಕಳ ಆಹಾರ ಪ್ರಕ್ರಿಯೆಯಲ್ಲಿ ತಂದೆ ತಾಯಿಗಳು ಮಕ್ಕಳು ಮುಂದೆ ಭವಿಷ್ಯ ಏನಾಗತ್ತೆ ಅನ್ನೋದೆಲ್ಲ ಕೇಳೋದು. ಮಕ್ಕಳಿಗೆ ನಾವು ಆಹಾರವನ್ನು ಅಭ್ಯಾಸ ಯಾವ ರೀತಿ ಮಾಡಿಸ್ಬೇಕು, ಯಾವ ಆಹಾರವನ್ನು ಮಗುವಿಗೆ ದೇಹಕ್ಕೆ ಹೊಂದುವಂಥ ಆಹಾರ ಯಾವುದಿರುತ್ತೆ ಅಂತಕ್ಕಂಥದ್ದು ಎದುರುಗಡೆ ನೋಡಿಬಿಟ್ಟು ಆ ಮಗುಗೆ ತೊಗೊಂಡೋಗುತ್ತೆ, ನನಗೂ ಬಾತ್ ಮಾಡಿಕೊಡಮ್ಮ, ನನಗೂ ಚಿತ್ರಾನ್ನ ಮಾಡಿಕೊಡಮ್ಮ, ನನ್ನ ಫ್ರೆಂಡ್ ತರ್ತಾನೆ ಅಂತ ಕೇಳ್ತಕ್ಕಂಥ ಲೆಕ್ಕಾಚಾರಕ್ಕೆ ನೀವು ಅರ್ಥ ಮಾಡ್ಕೋಬೇಕು ಈ ಮಗುಗೆ ಯಾವುದ್ರ ಬಗ್ಗೆ ಆಸಕ್ತಿ ಇದೆ. ಹಾಗಾಗಿ ನಾವು ಮಾಡಬೇಕಾದಂತಹ ಕೆಲಸ ಏನಪ್ಪ ಅಂದರೆ, ಆಹಾರದಲ್ಲಿ ನಾವು ದೊಡ್ಡವರಾಗಲಿ ಮಕ್ಕಳಿಗಾಗಲಿ ಭಯ ಬೀಳಬೇಕು, ನನ್ನ ಮಗು ಏನಾಗ್ಬಿಡುತ್ತೋ, ನನ್ನ ಮಗ ಏನಾಗ್ಬಿಡ್ತಾನೋ, ಮಗಳೇನಾಗ್ತಾಳೋ ಅಂತಕ್ಕಂಥ ಕೊರತೆಗೆ ಆ ಮಗುವಿಗೆ ಶಕ್ತಿದಾಯಕವಾಗಿರ್ತಕ್ಕಂಥ ಆಹಾರವನ್ನು ಕೊಡೋದಕ್ಕೆ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ನಿಮ್ಮೆಲ್ಲರ ಕರ್ತವ್ಯ ಆಗತ್ತೆ. ಕರೆ ಇದೆಯಾ? ಹೌದು ಗುರುಜಿ. ಲಕ್ಷ್ಮಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಲಕ್ಷ್ಮಿ. ಹಲೋ, ನಮಸ್ಕಾರ ಮ್ಯಾಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಬಳ್ಳಾರಿ ಡಿಸ್ಟ್ರಿಕ್ಟ್ ತಾಲೂಕಿಂದ ಕರೆ ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನಮ್ಮ ತಮ್ಮನ ಬಗ್ಗೆ ಕೇಳಬೇಕಿತ್ತು ಮ್ಯಾಮ್. ಅವರ ನಕ್ಷತ್ರ ತಿಳಿಸಿ. ಕೃತಿಕಾ ನಕ್ಷತ್ರ. ಗುರುಗಳಿದ್ರೆ ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ. ಹಲೋ. ಹಾ ಗುರುಗಳ. ಯಾರು, ಮಗಳ ಮಗನ? ಹಲೋ, ಮಗಳ ಮಗನ ಅಂದೆ? ನಮ್ಮ ತಮ್ಮ ಗುರುಜಿ. ತಮ್ಮ ಎಷ್ಟು ವಯಸ್ಸು? ಅವನಿಗ 32 ಗುರುಜಿ. ಏನಾಗ್ಬೇಕಿತ್ತಮ್ಮ? ಅವನು ಅದೇ ಮದ್ವೆ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಏನು ಮಾಡ್ತಾ ಇದ್ದಾನೆ? ಅವನು ಎಲ್ಲ ಕೃಷಿ ಮಾಡ್ತಾ ಇದ್ದಾರೆ.
ಏನು ಓದಿದ್ದಾನೆ? B.Com ಆಗಿದೆ ಗುರುಜಿ. ಓಕೆ. ಮದುವೆಗೆ ಪ್ರಯತ್ನ ಮಾಡಿಲ್ವಾ ಅಥವಾ ಸೆಟ್ ಆಗ್ತಾ ಇಲ್ವಾ? ಇವಾಗ ಮದ್ವೆ ಪ್ರಯತ್ನ ಮಾಡ್ತಾ ಇದೀವಿ, 2 ತಿಂಗಳಾಯ್ತು. ಹಾಂ, ಎಲ್ಲೂ ಸೆಟ್ ಆಗ್ತಾ ಇಲ್ಲ ಗುರುಜಿ. ಓಕೆ. ನಿಮ್ಮ ಮತ್ತೆ ನಿಮ್ಮ ತಮ್ಮನಿಗೆ ಜ್ವರ ಬರ್ತಕ್ಕಂತಹ ಸನ್ನಿವೇಶ ಯಾವಾಗಾದರೂ ಗಮನಿಸಿ, ಸ್ವಲ್ಪ 5 ದಿನ 6 ದಿನ 1 ವಾರ ಇರುತ್ತೆ ಅಂತ ಗೊತ್ತಿದೆಯಮ್ಮ? ಏನಿಲ್ಲ ಗುರುಜಿ, ಅವ್ನು ಅಂದ್ರೆ ಈಗ ಜ್ವರ ಆ ಥರ ಏನಿಲ್ಲ ಗುರು, ಹೆಲ್ದಿ ಆಗಿ ಇರ್ತಾರೆ. ಅಲ್ಲ, ನಾನು ಹೇಳ್ತಿರೋದು ಯಾವಾಗಲೂ ಚಿಕ್ಕ ಹುಡುಗರಿಂದನೂ ಕೂಡ ಅವನಿಗೆ ಜ್ವರ ಅಂತಕ್ಕಂಥದ್ದು ಬಂದಿರತಕ್ಕಂಥದ್ದು ಗೊತ್ತಿದೆಯಾ ಅಂತ ಕೇಳಿದೆ ನಾನು. ಬರ್ತಾ ಇತ್ತು ಗುರುಜಿ. ಎಷ್ಟು ದಿನ ಇರ್ತಿತ್ತು? ಬಂದ್ರೆ ಈಗ 1 ವೀಕ್ ಇರ್ತಿತ್ತು ಗುರುಜಿ. ಅದೇನು ಪ್ರಾಬ್ಲಮ್ ಇತ್ತು ಅದು ಕ್ಲಿಯರ್ ಮಾಡ್ಕೊಂಡ್ರು ಗುರುಜಿ. ಆ ಪ್ರಾಬ್ಲಮ್ ಇತ್ತು ಅನ್ನೋದೇನೆ ವಿಚಾರ ಇರೋದು ಅವನಿಗೆ. ಹಾ ಗುರುಜಿ. ನೀನು ಏನು ಪ್ರಾಬ್ಲಮ್ ಯಾಕೆ ಅನ್ನೋದು ಸಿಂಪ್ಟಮ್ಸ್ ತೋರಿಸಿದೆ. ಕೃತಿಕಾ ನಕ್ಷತ್ರದಲ್ಲಿ ರಕ್ತವನ್ನು ಆವಾಗವಾಗ ನೀವು ಟೆಸ್ಟ್ ಮಾಡಿಸ್ಕೊಂಡ್ರೆ ಒಳ್ಳೆಯದು ಅಂತಕ್ಕಂಥದ್ದೇ ವಿಚಾರ. ಹಾ ಗುರುಜಿ. ಅರ್ಥ ಆಯ್ತಮ್ಮ ನಾನು ಹೇಳಿದ್ದು? ಸರಿ ಗುರುಜಿ. ಕೃತಿಕಾ ನಕ್ಷತ್ರದಲ್ಲಿ ಮಗು ಹುಟ್ಟಿದರೆ ಹಾ ಗುರುಜಿ. ವಿಶೇಷವಾದ ಜ್ವರ ಬರುತ್ತೆ ಅಂತಕ್ಕಂಥದ್ದು ಮೊದಲು ಐಡೆಂಟಿ ಕಾರ್ಡ್ ಮಾಡ್ದಂಗೆ ಅದು. ಹಾ ಗುರುಜಿ. ಅವ್ರ ಸ್ವಲ್ಪ ನಾಲ್ಗಿ ತಡ್ಕೋತಾನೆ ಗುರುಜಿ, ಅರ್ಧ ನಾಲ್ಗಿ ಅಂತಾರಲ್ಲ ಹಂಗ ಮಾಡ್ತಾ ಇರ್ತಾನೆ ಗುರುಜಿ ಯಾವಾಗ. ಈಗ ಅದು ಯಾಕದು ಅಂದರೆ ವಿಶೇಷ ಅಂದರೆ ಚಿಕನ್ ಗುನ್ಯಾ ಬರುತ್ತಾ, ಡೆಂಗ್ಯೂ ಜ್ವರ ಬರುತ್ತಾ, ವೈರಲ್ ಫೀವರ್ ಬರುತ್ತಾ, ಅದು ಇವ್ರಿಗೆ ಮಾತ್ರ ಬರೋದು, ಇವ್ರನ್ನೇ ಹುಡ್ಕೊಂಡೇ ಬರುತ್ತೆ. ಓಕೆ. ಅರ್ಥ ಆಯ್ತಮ್ಮ? ಇದನ್ನು ತಿಳ್ಕೊಂಡ್ರೆ ಸಾಕು, 5 ವರ್ಷ 7 ವರ್ಷದೊಳಗಡೆ ಆ ಮಗುನ ಫ್ಯೂಚರ್ನೇ ಕಂಪ್ಲೀಟ್ ಚೇಂಜ್ ಮಾಡ್ಬೋದು. ಪಾಪ ತಂದೆ ತಾಯಿಗೆ ಪುರ್ಸೊತ್ತಿಲ್ಲ, ಓದಿಸ್ಬೇಕು, ಓದಕ್ಕೆ ತೊಗೊಂಡೋಗಿ ಹಾಕ್ತಾರೆ. ಎಷ್ಟು ವಯಸ್ಸಿಗೆ ಅವನ್ನ ಕಾನ್ವೆಂಟಿಗೆ ತೊಗೊಂಡೋಗಿ ಹಾಕಿದ್ದು ನೆನಪಿದೆಯಮ್ಮ ನಿಮ್ಮ ತಮ್ಮನ್ನ? ನಾರ್ಮಲ್ ಗುರುಜಿ 6ನೇ ವರ್ಷಕ್ಕೆ. ಒಂದು ನಿಮಿಷ ಚಿಕ್ಕ ಮಗುವಿನಲ್ಲಿ ಕಾನ್ವೆಂಟ್ LKG UKG ಎಷ್ಟು ವಯಸ್ಸಿಗೆ ತೊಗೊಂಡೋಗಿ ಸೇರಿಸಿದ್ರು ಅಂತ ನೆನಪಿದೆಯಾ ನಿಂಗೆ ಅಂದೆ? 4 ವರ್ಷದಿಂದ ಸ್ಟಾರ್ಟ್ ಮಾಡಿದ್ರು ಗುರುಜಿ. ಅಮ್ಮ 4 ವರ್ಷದಿಂದ ಕಲ್ಸಿದ್ರು ಗುರುಜಿ. ಓಕೆ, 4 ವರ್ಷಕ್ಕೆ ತೊಗೊಂಡು ಸ್ಕೂಲ್ಗೆ ಹಾಕಿದ್ರು ಅಂದರೆ LKGಗೆ. ಹೌದು ಗುರುಜಿ. ಈಗ ನಕಾಕಮ್ಮ, ಮಗುಗೆ 6 ವರ್ಷದವರೆಗೂ ಕೂಡ ದೇಹದಲ್ಲಿ ಕೆಲವೊಂದು ಬೆಳೀತಕ್ಕಂಥ ಪರಿಸ್ಥಿತಿ ಇರುತ್ತೆ. 4 ವರ್ಷಕ್ಕೆ 3.5-4 ವರ್ಷಕ್ಕೆ ತಗೊಂಡು ಜೈಲ್ಗೆ ಹಾಕ್ಬಿಟ್ರೆ, ಈಗ ಏನಕ್ಕೆ ನಾನು ಇಷ್ಟೆಲ್ಲ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ? ರಕ್ತ ಕೆಡೋದಕ್ಕೆ ಕಾರಣ ಏನು? ರಕ್ತ ಕೆಡುವುದಕ್ಕೆ ಕಾರಣ ಏನು? ಇದಕ್ಕೆ ಸಿಂಪ್ಟಮ್ಸ್ ಏನು ಅಂದರೆ ಪದೇ ಪದೇ ಕೆಮ್ಮು ಬರೋದು, ಪದೇ ಪದೇ ಶೀತ ಆಗೋದು, ಇದು ಸಿಂಪ್ಟಮ್ಸ್ಗಳು. ಅರ್ಥ ಆಯ್ತಮ್ಮ? ಅರ್ಥ ಆಯ್ತು. ಆವಾಗ ಇವರು ಫಿಕ್ಸು, ನನ್ನ ದೇಹ ಶೀತದ್ದು, ನನ್ನ ದೇಹ ಉಷ್ಣದ್ದು, ಇವರೇ ಫಿಕ್ಸ್ ಮಾಡ್ಕೊಂಡ್ಬಿಡ್ತಾರೆ. ಹಾಗಾಗಿ ಈಗ ಇದನ್ನು ನೀವು ಮಾಡ್ಕೊಳ್ಳೋದು ಯಾತಕ್ಕೆ ಇಷ್ಟೆಲ್ಲ ಬೇಕಾಗತ್ತೆ ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಬಂದಾಗ ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರಲಿ ಅನ್ನೋರು 3.5-4 ವರ್ಷಕ್ಕೆ ತೊಗೊಂಡೋಗಿ ನೀವು LKG UKGಗೆ ಹಾಕಿಬಿಟ್ರೆ ನೀವೇ ಅವ್ರ ತಲೆ ಮೇಲೆ ಕಲ್ಲು ಹಾಕಿದ್ರಾ ಇಲ್ವಾ ಪೋಷಕರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮನೇಲಿ ಚೆನ್ನಾಗಿ ಆಟ ಆಡಿಸಿ, ಓಡಾಡಿಸಿ, ಚೆನ್ನಾಗಿ ತಿನ್ನಿಸಿ, ಖುಷಿಯಾಗಿ ಮನೇಲಿ ಮಕ್ಕಳು ಸಾಕ್ರಿ, ತಾಯಿ ತಂದೆ ಪ್ರೀತಿ ಕೊಡ್ರಿ ಅಂದರೆ ಕಾಟ ತಪ್ಪಿಸ್ಕೊಳಕ್ಕೆ ತೊಗೊಂಡೋಗ್ಬಿಟ್ಟು ಹಂಗೇನಮ್ಮ ಮಾಡೋದು? ಮಗು ಕಾಟ ತಡ್ಕೊಳಕ್ಕಾಗದೆ ತೊಗೊಂಡೋಗಿ ಅಲ್ಲಿ ಹಾಕ್ಬಿಟ್ಟು ಬಂದ್ಬಿಡ್ತೀರಲ್ಲ, ಆಮೇಲೆ ಮಗು ಭವಿಷ್ಯ ಕೇಳ್ತೀರಾ, ಮಗು ಮದುವೆ ಹೋಗ್ತಾ ಇಲ್ಲ ಅಂತೀರಾ, ಮಗು ಮದುವೆ ಆಗ್ತಾ ಇಲ್ಲ ಅಂತೀರಾ. ಎಲ್ಲಿಂದ ಆಗುತ್ತೆ ರೀ? ಸಾಯಿಸ್ಬಿಟ್ಟಿದ್ದೀರಾ. ಯಾವುದನ್ನು? ಮನಸ್ಸು ಅನ್ನೋದನ್ನೇ ಸಾಯಿಸ್ಬಿಟ್ಟಿದ್ದೀರ ಚಿವುಟುಮುಟು. ಇನ್ನು ಅವನಿಗೆ ಎಲ್ಲಿಂದ ನೆಮ್ಮದಿ, ಒಳ್ಳೆ ಮದುವೆ, ಒಳ್ಳೆ ಜೀವನ, ಒಳ್ಳೆ ಮಗು ಹೆಂಗೆ ಸಿಕ್ಕತ್ತೆ? ಇದಕ್ಕೆಲ್ಲ ಪೂರ್ಣವಾಗಿ ಇವತ್ತು ಕರೆ ಮಾಡಿರ್ತಕ್ಕಂಥ ಅವ್ರ ವಿಚಾರದಲ್ಲಿ ಕೃತಿಕಾ ನಕ್ಷತ್ರಕ್ಕೆ ನಿದ್ದೆ ಅಂತಕ್ಕಂಥದ್ದು ಎಷ್ಟರ ಮಟ್ಟಕ್ಕೆ ದೂರದಲ್ಲಿದೆ ಅಮ್ಮ? ಅರ್ಥ ಆಯ್ತಾ? ನಿದ್ದೆ ಕರೆಕ್ಟಾಗಿದೆ ಅವನಿಗೆ ಅನ್ಸತ್ತಾ? ನಿದ್ದೆ ಕರೆಕ್ಟ್ ಆಗಿದೆ ಗುರುಜಿ. ನಿದ್ದೆ ಸರಿಯಾದ ಬದಲಿಗೆ ಹೇಳ್ದಂಗೆ ಶೀತ ಇದೆ ಗುರುಜಿ. ಅಲ್ಲ, ಶೀತ ಇದೆ ಸರಿ, ಬೆಳಿಗ್ಗೆ ಹೊತ್ತು ಏಳಿಸ್ಬೇಕಾ? ಹೇಳ್ತಾನೆ ಹೇಳು ಫಸ್ಟು. ಅವರೇ ಹೇಳ್ತಾನೆ ಗುರುಜಿ. ಎಷ್ಟೊತ್ತಿಗೆ? 6 o'clock ಗುರುಜಿ. ಅಲ್ಲ, ಒಂದೇ ಟೈಮ್ಗೆ ಹೇಳ್ತಾನ, ಎಲ್ಲರೂ ಹೋಗಬೇಕು ಅಂತ ಬೇಗ ಹೇಳ್ತಾನ ಅಂತ ನಾನು ಕೇಳ್ತಾ ಇದ್ದೀನಿ. ಎಲ್ಲಾದ್ರೂ ಹೋಗ್ಬೇಕಂತ ಇದ್ರೆ ಅವಾಗ ಸ್ವಲ್ಪ ಬೇಗ ಹೇಳೋದು. ಓಕೆ, ಒಂದು ನಿಮಿಷ. ಇವತ್ತು ಎಲ್ಲೂ ಹೋಗಂಗಿಲ್ಲ, ಮನೇಲಿ ಆರಾಮಾಗಿರ್ತೀನಿ ಅಂದರೆ ಆರಾಮಾಗಿ ಎಷ್ಟೊತ್ತಂಗೆ ಕೇಳ್ತಾನೆ? ಎಷ್ಟೊತ್ತು ಕೇಳ್ತಾನೆ? 7 o'clock ಹೇಳ್ತಾರೆ ಗುರುಜಿ. ಓಕೆ, ಅಂತೂ 7 ಗಂಟೆ 7:15 ಹೇಳುವಂಥ ವಿಚಾರ. ಹೌದು. ಯಾಕಿಷ್ಟೆಲ್ಲ ನಿನಗೆ ಹೇಳ್ತಾ ಇದ್ದೀನಿ ಅಂದ್ರಮ್ಮ, ನಾವು ಕೆಲಸಕ್ಕೋಸ್ಕರ, ದೇವಸ್ಥಾನಕ್ಕೆ ಹೋಗೋಕ್ಕೋಸ್ಕರ, ವಾರ ಮಾಡೋಕ್ಕೋಸ್ಕರ
ಎದ್ದು ಬಿಡ್ತೀವಲ್ಲ ಬೇಗ, ಇದು ನಮ್ಮ ಆಯಸ್ಸನ್ನು ನಾವೇ ಕೊಂದಂಗೆ ಅಂತ ನಮ್ಗೆ ಗೊತ್ತಿಲ್ಲ. ಇವತ್ತು ವೈಕುಂಠ ಏಕಾದಶಿ 3 ಗಂಟೆಗೆ ಎದ್ದು ಬಿಡಿ, ಏಕಾದಶಿ ಕೈ ಮುಕ್ಕಂಬಂದ್ರಿ, 1 ವಾರ ಬೇಕು ಸುಧಾರಿಸ್ಕೊಳಕ್ಕೆ ಆರೋಗ್ಯ. ಹೋಗಿದ್ದೆಲ್ಲಿಗೆ? ಶ್ರೀನಿವಾಸರ ಕೈ ಮುಗಿಯೋಕ್ಕೆ. ನಿಮ್ಮ ಕತೆ ಏನಾಯಿತು? ಹಾಗಂತ ದೇವ್ರಿಗೆ ಹೋಗ್ಬಾರ್ದಾ? ಹೋಗಿ ಎಷ್ಟೊತ್ತಿಗೆ ಹೇಳಬೇಕು ಅಷ್ಟೊತ್ತಿಗೆ ಹೇಳಬೇಕು. ನಿಮ್ಮ ದೇಹ ಚೆನ್ನಾಗಿದ್ದು ನಿಮ್ಮ ಮನಸ್ಸು ಚೆನ್ನಾಗಿದ್ದರೆ ನಾರಾಯಣ ಅಂತ 5 ಸಲ ಹೇಳ್ಬಿಟ್ರಿ ಸಾಕು, ನಿಮ್ಮ ಕಣ್ಣೆದ್ರೆ ಕಾಣಿಸ್ದಂಗೆ ಆಗತ್ತೆ. ಅಲ್ಲೂ ಕ್ಯೂ ನಿಂತ್ಕೋಬೇಕು 1 ಗಂಟೆ ರಾತ್ರಿಗೆ ಅಂದರೆ ಸ್ವಲ್ಪ ಯೋಚನೆ ಮಾಡಿ ನಾವೇನಾಗಿರ್ತೀವಿ. ಈ ರೀತಿಯಾಗಿ ಅವೈಜ್ಞಾನಿಕವಾದ ನಮ್ಮ ಅಭ್ಯಾಸಗಳು ನಮ್ಮ ದೇಹವನ್ನು ನಾಶ ಮಾಡ್ತಾ ಹೋಗುತ್ತೆ. ಆಮೇಲೆ ನಾವು ಪ್ರತಿ ತಿಂಗಳು ಏಕಾದಶಿ ತಪ್ಪದೇ ಒಯ್ತಾ ಇದೆ, ನನಗೆ ದೇವ್ರು ಯಾಕೆ ಹಿಂಗೆ ಕೊಟ್ಟ ಅಂತ ದೇವರಿಗೆ ರಿವರ್ಸ್ ಮಾಡ್ತೀರಾ. ಈ ಅಭ್ಯಾಸ ನೀನು ಮಾಡಬೇಕಾದ ಕೆಲಸ ಇಷ್ಟೇ ಅಮ್ಮ. ಯಾಕೆ ಇದನ್ನೆಲ್ಲ ಕೇಳಿದೆ ಅಂತಂದರೆ, ಅವನಿಗೆ ಮನಃಶಾಂತಿ ಅಂತಕ್ಕಂಥದ್ದು ಸ್ವಲ್ಪ ಕಡಿಮೆ ಇದೆ, ಬೇಜಾರು ಕೋಪ ಸ್ವಲ್ಪ ಜಾಸ್ತಿ ಇರುತ್ತೆ. ನಿಜ ಗುರುಜಿ. ಯಾವ ಹೆಣ್ಣು ನೋಡಿದ್ರೂ ಒಪ್ಕೋಬೋದು, ಕ್ಯಾನ್ಸಲ್ ಮಾಡ್ಬೋದು, ಸರಿ ಇಲ್ಲ ಅನ್ಬೋದು, ಯೋಚನೆ ಮಾಡ್ತೀನಿ ಅನ್ಬೋದು. ಇದರಿಂದ ತುಂಬ ಕಷ್ಟ ಇದೆ ಇವನು ಮದುವೆ ಸೆಟ್ ಆಗೋದು. ಹಾಂ ಗುರುಜಿ. ಈಗ ಏನು ಮಾಡಬೇಕು? ಇಷ್ಟೊತ್ತು ಹೇಳೋದಕ್ಕೆ ಏನು ಮಾಡಬೇಕಾಗುತ್ತೆ ಅವನಿಗೆ ಅರ್ಥ ಆಯ್ತಾ? ಹಾಂ ಗುರುಜಿ. ಏನು ಮಾಡಬೇಕಿತ್ತು ಹೇಳು? ಈಗ ಇಷ್ಟೇ ಹೇಳಿದ್ನಲ್ಲ, ಏನು ಮಾಡಬೇಕಾಗಾದ್ರೆ ಅವನಿಗೆ? ಹಾಂ ಗುರುಜಿ, ನೀವೇ ಹೇಳಬೇಕು ಗುರುಜಿ. ನೋಡಮ್ಮ, ಒಂದು ವಿಷಯ ನಿನಗೆ ಇನ್ನೂ ಅರ್ಥ ಆಗಲ್ಲ, ನಾನು ಹೇಳೋಕ್ಕಾಗತ್ತೆ. ಇದೆಲ್ಲ ಸಮಸ್ಯೆಗಳಿಟ್ಕೊಂಡು ಹುಡುಗ ಒಳ್ಳೆ ಕೆಲಸದಲ್ಲಿದ್ದಾನೆ, ಆಸ್ತಿ ಇದೆ ಅಂತ ಹೆಣ್ಣು ಹುಡುಗಿ ತಂದು ಮದುವೆ ಮಾಡಿಕೊಂಡು, ಅಲ್ಲ ಗುರುಜಿ, ಇವ್ನು ಒಪ್ಕೋತಿದ್ದಾನೆ, ಅವ್ರ ಕಡೆಯಿಂದ ರಿಜೆಕ್ಟ್ ಆಗ್ತಾ ಇದೆ. ನಾನು ಅದನ್ನೇ ಕಣಮ್ಮ ಹೇಳ್ತಿರೋದು. ರಿಯಾಕ್ಷನ್ ನೋಡಿದ ತಕ್ಷಣ ಹುಡುಗಿಗೆ ಅರ್ಥ ಆಗತ್ತೆ. ಓ, ಹೆಣ್ಣು ಮಕ್ಕಳು ಫಾಸ್ಟಾಗಿ ಇಲ್ಲ ಅಂದ್ಕೊಂಡಿದ್ಯಾ ಇವತ್ತು ಗಂಡಸರಿಗಿನ್ನ? ಇಲ್ಲ ಗುರುಜಿ, ಬಹಳ ಫಾಸ್ಟ್ ಇದ್ದಾರೆ. ಹೌದಲ್ವಾ? ಹಂಗಿದ ಮೇಲೆ ರಿಜೆಕ್ಟ್ ಆಗ್ತಾನೆ ಅರ್ಥ ಏನು? ಹುಡುಗ ಯಾವ ಥರ ಕೂತಿದ್ದಾನೆ, ಕತ್ತು ಯಾವ ಡಿಗ್ರಿಲಿ ಕೆಳಗಡೆ ಐತೆ, ಹುಡುಗ ಯಾವ ಕಡೆ ನೋಡ್ತಾ ಇದ್ದಾನೆ, ನನ್ನ ನೋಡ್ತಾ ಇದ್ದಾನ, ಕ್ಯಾಲೆಂಡರ್ ನೋಡ್ತಾ ಇದ್ದಾನ, ತೊಲೆ ನೋಡ್ತಾ ಇದ್ದಾನ, ಇದೆಲ್ಲ ಗಮನಿಸಿದ ತಕ್ಷಣ ರಿಜೆಕ್ಟ್ ಮಾಡಿ ಆಚೆ ಒಳಗಡೆ ಹೊಟ್ಟಾಗ್ತಾಳೆ ಅವಳು, ಕಳಿಸಿ ನೋಡೋಣ ಬೇರೆ ಅಂತ. ಇದೆಲ್ಲ ಅಪ್ಪ ಅಮ್ಮನಿಗೆ ಹೇಳ್ಕೊಡೋಕೆ ಗೊತ್ತಾ? ಹುಡುಗಿನೇ ನೋಡು. ಇದೆಲ್ಲ ವಿಷಯ ಹೇಳಿದಾಗ ಒಂಥರ ಆಶ್ಚರ್ಯ ಆಗುತ್ತೆ ಅಲ್ವ ಮೇಡಮ್? ಯಾಕೆ ಅಂದರೆ, ಒಂದು ಹೆಣ್ಣು ಹುಡುಗಿ ಜ್ಯೂಸ್ ತೊಗೊಂಡು ಹಾಲು ತೊಗೊಂಡು ಬಂದರೆ ಯಾವ ರೀತಿ ನಡ್ಕೊಂಡು ಬಂದು ಟೇಬಲ್ ಮೇಲೆ ಇಡ್ತಾಳೆ, ಅದರ ಮೇಲೆ ಹುಡುಗಿ ಸರಿ ತಪ್ಪು ಅಂತ ಡಿಸೈಡ್ ಮಾಡ್ಬೋದು. ಜಾತಕ ಕುಂಡ್ಲಿ ಬೇಕಾಗಿಲ್ಲ. ದಡ 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 ಅಂತ ಬಂದರೆ ನಮಸ್ಕಾರ ಇನ್ನೊಂದು ಸಲ ಬರ್ತೀವಿ ಅಂತ ಎದ್ದೋಗ್ಬಿಡಿ. ಹಂಗಂದರೆ ನಡೆಯೋದು ತಪ್ಪು ಅಂತಲ್ಲ, ವಿಚಾರ ನಾನು ಉದಾಹರಣೆ ಹೇಳಿದ್ದು. ಇವೆಲ್ಲ ತಿಳ್ಕೊಂಬಿಟ್ರೆ ಮದುವೆಗಳೇ ಆಗಲ್ಲ. ಆ ಥರ ತಿಳ್ಕೊಳಕ್ಕೆ ಹೋಗೋದು ಬೇಡ. ಫಸ್ಟು ಕೃತಿಕಾ ನಕ್ಷತ್ರಕ್ಕೆ ನಿಮ್ಮ ತಂದೆ ಏನು ಮಾಡ್ತಾರಮ್ಮ? ತಂದೆ ತಾಲೂಕು ಆಫೀಸಲ್ಲಿ ಟ್ರೆಜರಿ ಆಫೀಸರ್ ಗುರುಜಿ. ನಿಮ್ಮ ತಂದೆಗೆ ಇದೆಲ್ಲ ನಂಬಿಕೆ ಇದೆಯಾ ತಿಳ್ಕೊಳ್ಳೋದು ಮಾಡೋದೆಲ್ಲ? ಇಲ್ಲ ಗುರುಜಿ, ಅವ್ರಿಗೆ ಇಷ್ಟ ಅಲ್ವಾ? ಗುರುಜಿ. ಅಲ್ಲ, ಯೋಚನೆ ಮಾಡು ಸ್ವಲ್ಪ ಆದಷ್ಟು ಮಟ್ಟಕ್ಕೂ. ನಿನ್ನ ನಕ್ಷತ್ರ ಏನಮ್ಮ? ನಂದು ಚಿತ್ತ ನಕ್ಷತ್ರ ಗುರುಜಿ. ನೋಡಿ ಹೆಂಗಿದೆ ಇವಾಗ. ನಿನ್ನ ಹಿಡಿದು ನಿಲ್ಲಿಸ್ಕೋಬೇಕಾದ್ರೆ ನಿಮ್ಮ ಯಜಮಾನಿಗೆ 2 ಆಟಬೇಕು. ಅಂದರೆ ತಪ್ಪು ಅಂತಲ್ಲ, ಯಾಕೆಂದರೆ ನಿನ್ನ ಸ್ಪೀಡು, ನಿನ್ನ ಮ್ಯಾಥಮೆಟಿಕ್ಸು ನಿಮ್ಮ ಗಂಡನಿಗೆ ಏನಪ್ಪ ಇವಳು ಈ ಮಟ್ಟಕ್ಕೆ ಹೆಂಗಪ್ಪ ನಾನು ಸರ್ ಮಾಡೋದು ಅನ್ನೋ ಅಷ್ಟು ಮಟ್ಟಕ್ಕೆ. ಕಾರಣ ಏನಕ್ಕೆ ಹೇಳ್ತೀನಿ ಅಂದರೆ, ಒಂದು ನಕ್ಷತ್ರದಲ್ಲಿ ಒಂದು ಹೆಣ್ಣಾಗಲಿ ಗಂಡಾಗಲಿ ಹುಟ್ಟಿದ್ರೆ ಇಷ್ಟೆಲ್ಲ ದೇಹದಲ್ಲಿ ರಹಸ್ಯ ಇದೆ ಅಂತ ತಿಳ್ಕೊಬೇಕು ಅಂತ ಬೇಡ ಅಂತ್ಯಮ್ಮ? ತಿಳ್ಕೊಬೇಕು ಗುರು. ಅದಕ್ಕೋಸ್ಕರ ಇಷ್ಟು ಹೇಳಿದೆ ತಾಯಿ. ಮದುವೆ ಆಗೋದು 6 ತಿಂಗಳು ಲೇಟ್ ಆಗಲಿ, ಫಸ್ಟು ಅವನಿಗೆ ಏನನ್ನು ಯಾವುದನ್ನು ಫಸ್ಟು ತಿಳ್ಕೊಬೇಕು, ಅದನ್ನು ತಿಳ್ಸೋಕ್ಕೆ ಪ್ರಯತ್ನ ಮಾಡಮ್ಮ. ನೀನು ಮಾಡೋದೇ ಆದರೆ ಒಂದು ಡಿಸಿಪ್ಲಿನ್ ಆಗಿ ಮದುವೆ ಆಗಬೇಕು, ನೆಮ್ಮದಿಯಾಗಿರಬೇಕು ಅನ್ನೋದೇ ಆದರೆ ಇದೆಲ್ಲ ಫಸ್ಟು ತಿಳ್ಕೊಂಡು ಮಕ್ಕಳಿಗೆ ಹೆಣ್ಣಾಗಲಿ ಗಂಡಾಗಲಿ ನಂತರ ಹೆಣ್ಣನ್ನು ನೋಡೋಕೆ ಹೋಗೋದು ಬೇಡ. ಆಟೋಮೆಟಿಕ್ ಮದುವೆ ಆಗೋದಕ್ಕೆ ಭಗವಂತನೇ ಕಳಿಸ್ಕೊಡ್ತಾನೆ. ಇದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಲಕ್ಷ್ಮಿ ಕರೆ ಮಾಡಿದ್ದಕ್ಕಾಗಿ. ಅಜ್ಞಾನವೆಂಬ ಅಂಧಕಾರವನ್ನು ಹೋಗಲಾಡಿಸುತ್ತಾ ಸುಜ್ಞಾನದ ಎಡೆಗೆ ಸಾಗಬೇಕು ಅಂತ ಹೇಳಿದ್ರೆ ಹೇಗೆ ನಾವು ತಿನ್ನಬೇಕು ಅನ್ನೋದ್ರ ಅರಿವು ನಮಗೆ ಇರಬೇಕು ಅಂತ ಹೇಳಿ ಗುರುಜಿ ತಿಳಿಸ್ಕೊಡ್ತಾ ಇದ್ರು. ಈಗ ದೊಡ್ಡಬಳ್ಳಾಪುರದಿಂದ ಕೀರ್ತಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಕೀರ್ತಿ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ಮೇಡಮ್ ನನ್ನ ಬಗ್ಗೆನೇ ಕೇಳಬೇಕು. ನಿಮ್ಮ ನಕ್ಷತ್ರ? ನಕ್ಷತ್ರ ಬಂದ್ಬಿಟ್ಟು ರೋಹಿಣಿ ನಕ್ಷತ್ರ ಮೇಡಮ್. ಗುರುಜಿ ಇದ್ದಾರೆ, ನಿಮ್ಮ ಪ್ರಶ್ನೆ ಏನಂತ ತಿಳಿಸಿ. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಾರಾಯಣ, ಹೇಳಮ್ಮ. ನೀನೇನಾ ರೋಹಿಣಿ? ನನ್ನ ಹೆಸರು ಕೀರ್ತಿ ಅಂತ. ಅಲ್ಲಪ್ಪ, ನಕ್ಷತ್ರ ನಿಂದೇನಾ ಅಂತ. ನಕ್ಷತ್ರ ನಂದೇ. ಏನು ಓದಿದ್ಯಮ್ಮ? ನಾನು B.Com ಆಗಿದೆ. ಓಕೆ, ಏನಾಗಬೇಕಿತ್ತಪ್ಪ? ಮದುವೆ ಆಗಿ 1 ವರ್ಷ ಆಯ್ತು. ಇವಾಗ 9 ತಿಂಗಳು ಪ್ರೆಗ್ನೆಂಟು. ನನ್ಗೆ ಶುಗರ್ ಇದೆ ಅಂತ ಹೇಳ್ಬಿಟ್ಟು ನನ್ಗೆ ಮುಂಚೆನೆ ಡೆಲಿವರಿ ಮಾಡ್ಬೇಕು ಅಂತ ಹೇಳ್ತಾವ್ರೆ ಡಾಕ್ಟ್ರು. ನಿಮ್ಗೇನಾದ್ರೂ ಒಳ್ಳೆ ದಿನ ಇದ್ರೆ ಹೇಳ್ರಿ, ಅವತ್ತೇ ಮಾಡಿಸ್ತೀವಿ, ಒಟ್ನಲ್ಲಿ 1 ವೀಕಲ್ಲಿ ಮಾಡ್ಬೇಕು ಅಂತ ಹೇಳ್ತವ್ರೆ. ಅದಕ್ಕೆ ಯಾವ್ದಾದ್ರು ಒಂದು ಒಳ್ಳೆ ದಿನ ಇದ್ರೆ ಹೇಳ್ತೀರಾ ಗುರುಜಿ? ಓಕೆ, ಯಾವಾಗ ಡೇಟ್? ಯಾವ ಡೇಟ್ ಹೇಳಿದ್ದಾರೆ?
ಅಂದ್ರೆ ಈ ವೀಕಲ್ಲಿ ಆದ್ರೂ ಆಗ್ಲಿ ನೆಕ್ಸ್ಟ್ ವೀಕ್ ಸೋಮವಾರ ಆತರ ನೀವ್ ಯಾವಾಗ ಮಾಡ್ಕೊಂಡ್ರು ಈ ವೀಕಲ್ಲಿ ಮಾಡ್ಕೊಂಡ್ರೆ ಒಳ್ಳೇದ್ ನಿಮ್ಗೆ, ಇಲ್ಲಾಂದ್ರೆ ಪ್ರಾಬ್ಲಮ್ ಆಗುತ್ತೆ ಮುಂದೆ ಅಂತ ಹೇಳ್ತಾ ಇದಾರೆ. ಓಕೆಪ್ಪ, ಆದ್ರೆ ಒಂದು ತಿಳ್ಕೊ, ಇದರಲ್ಲಿ ಸೀಸರಿನ್ ಮಾಡಿ ಮಗುವನ್ನು ನಾವು ತಗೊಳ್ಳೋದ್ರಿಂದ ಅದು ಒಳ್ಳೆಯದು ಕೆಟ್ಟದ್ದು ಅಂತ ಬರಲ್ಲ. ಆದರೂ ಏನೂ ಮಾಡೋಕ್ಕಾಗಲ್ಲ. ಮನಃಶಾಂತಿಗೋಸ್ಕರ ಮಾಡ್ತಕ್ಕಂಥ ಲೆಕ್ಕಾಚಾರಕ್ಕೆ ಶನಿವಾರ ಮಂಗಳವಾರ ಬಿಟ್ಟು ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಅಥವಾ ಸಂಜೆ ಸೂರ್ಯ ಮುಳುಗಿದ ಮೇಲೆ, ಅರ್ಥ ಆಯ್ತಮ್ಮ? ಓಕೆ ಗುರುಜಿ. ಇದನ್ನು ನೀನು ನೋಡ್ಕೊಳ್ಳೋದು ಅಷ್ಟು ಸಾಕು ಅಂತ ಅನ್ಕೋತೀನಿ. ಕಾರಣ ಏನಂದರೆ ನಕ್ಷತ್ರ ನೋಡಿದ್ರೆ ತಿಥಿ ಚೆನ್ನಾಗಿರಲ್ಲ, ತಿಥಿ ನೋಡಿದ್ರೆ ವಾರ ಚೆನ್ನಾಗಿರಲ್ಲ. ಸೊ ಈ 5 ಅಂಗಗಳಲ್ಲಿ 5 ಪ್ರಪಂಚದ ಇತಿಹಾಸದಲ್ಲಿ ಶುಭ ಅಂತ ಯಾವ ಕಾರಣಕ್ಕೂ ಬಂದಿಲ್ಲ, ಬರೋದು ಇಲ್ಲ. ಓಕೆ. 5 ಅಂಗಗಳು ಶುಭದಲ್ಲಿ ಆಗೇ ಇಲ್ಲ. ಆ ಥರ ಬಂದಿದ್ರೆ ಮೈಸೂರು ಮಹಾರಾಜರ ದಸರಾ ಇಡೀ ವಿಶ್ವದಲ್ಲಿ ಹಾಗೆ ಉಳ್ಕೋತಾ ಇತ್ತು. ಬಂದಿಲ್ಲ, ಶುಭ ಅಂತ ಬರೋದೇ ಇಲ್ಲ. ಆದರೂ ನಮ್ಮ ಜನ ಕೇಳೋದು ಬಿಟ್ಟೇ ಇಲ್ಲ. ಈಗ ತಗೋಬೇಕಾ ಬೇಡಮ್ಮ? ಮೈಸೂರು ಮಹಾರಾಜರ ದಸರಾ ಇಡೀ ವಿಶ್ವದಲ್ಲಿ ಎಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರ. ಇವತ್ತು ಆ ಮಟ್ಟಕ್ಕೆ ಯಾವ ಮಟ್ಟಕ್ಕೆ ಹೋಗಿ ನಿಂತಿದೆ ಅಂದರೆ, ಶುಭ ಎಲ್ರಿ, ಶುಭ ಇದ್ದಿದ್ದರೆ ಅರಮನೆ ವಿಚಾರದಲ್ಲಿ ಯಾಕೆ ಸಮಸ್ಯೆಗಳು ಬರ್ತಿತ್ತು? ದೇವಸ್ಥಾನಗಳ ವಿಷಯದಲ್ಲಿ ಯಾಕೆ ಸಮಸ್ಯೆಗಳು ಬರ್ತಿತ್ತು? ಯಾಕೆ ಕಚ್ಚಾಡಬೇಕಿತ್ತು ದೇವಸ್ಥಾನದಲ್ಲಿ? ಇದು ಈ ಶುಭ ಅಂತಕ್ಕಂಥದ್ದು, ರಾಜಯೋಗ ಅಂತಕ್ಕಂಥದ್ದು, ಟೈಮ್ ಚೆನ್ನಾಗಿಲ್ಲ ಅಂತಕ್ಕಂಥ ವಿಚಾರ ಇದೆಯಲ್ಲ, ಟೈಮ್ ಚೆನ್ನಾಗಿದೆ ಚೆನ್ನಾಗಿಲ್ಲ ಮೊದಲನೇ ಅಪರಾಧ. ಇದನ್ನು ತಿಳ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಯಾಕೆ ಅಂದರೆ ಈಗ ಈ ಅಮ್ಮನಿಗೆ ಪ್ರಶ್ನೆಗೆ ಉತ್ತರ ಸರಳವಾಗಿ ಹೇಳಬೇಕು, ಅಷ್ಟು ಹೇಳಿದ್ದೀನಿ. ಅಮ್ಮ ಅರ್ಥ ಆಯ್ತಾ? ಅರ್ಥ ಆಯ್ತು ಗುರು. ನೀನು ಮಗು ಡೆಲಿವರಿ ಆದ ಮೇಲೆ ಆ 3 ತಿಂಗಳವರೆಗೂ ಆ ಮಗುಗೆ ಯಾವ ನಕ್ಷತ್ರದಲ್ಲಿ ಮಗು ಹುಟ್ಟಬೇಕಿತ್ತು ಅಂತ ಗೊತ್ತಾಗತ್ತೆ. 3 ತಿಂಗಳ ನಂತರ ಅದನ್ನು ತಿಳ್ಕೊಂಡು ಜಾತಕ ಕುಂಡಲಿಯನ್ನು ನೀನು ಪ್ರಯತ್ನ ಮಾಡ್ಬೋದು. ಹುಟ್ಟಿದ ತಕ್ಷಣ ಅದೇ ಟೈಮ್ ಬರ್ಕೊಂಡು ಟಕ್ ಅಂತ ತಗೊಂಡು ಪ್ರಯತ್ನ ಕೊಟ್ಬಿಡ್ಬೇಡ. ಅವನು ಟಕ್ ಅಂತ ಅಕ್ಷರ ಹಾಕ್ಬಿಡ್ತಾನೆ, ಆ ಮಗು ಹೆಸರಿಗೂ ಸಂಬಂಧನೇ ಇರಲ್ಲ. ಇದೆಲ್ಲ ತಪ್ಪಾಗಬಾರ್ದು. ಫಸ್ಟು ಡೆಲಿವರಿ ಆಗಲಿ, ಆದಮೇಲೆ 3 ತಿಂಗಳವರೆಗೂ ಆ ಥರ ಮಾಡ್ಕೋಬೇಡ. ಆ ವಿಚಾರದನ್ನು ಒಂದು 15 ದಿನದ ಮೇಲೆ ಮಗುವಿನ ಆರೋಗ್ಯದಲ್ಲಿ ಮನಸ್ಥಿತಿ ಹೇಗಿರುತ್ತೆ, ಅಂದರೆ ಉಸಿರಾಟದ ಪ್ರಕ್ರಿಯೆ ಹೇಗಿರುತ್ತೆ, ಇದೆಲ್ಲ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು ತಾಯಿ. ಈಗಲೇ ರಿಪೇರಿ ಮಾಡು. ಯಾಕೆ ರೋಹಿಣಿ ನಕ್ಷತ್ರ ಮದುವೆ ಮಾಡ್ಕೊಂಡಿದ್ಯಾ? ನೆಮ್ಮದಿ ಬೇಕು ಅಂದರೆ ಗಂಡ ಮತ್ತು ಮಗು ಇದ್ರ ಬಗ್ಗೆ ತಿಳ್ಕೊಂಬಿಟ್ರೆ ಹೆಣ್ಣಿಗೆ ಖುಷಿಯೋ ಖುಷಿ. ಇದು ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿ. ಖುಷಿಯಾಗಿರು, ಬೇಜಾರು ಮಾಡ್ಕೋಬೇಡ. ಆದಷ್ಟು ಮಟ್ಟಕ್ಕೂ ನಾರಾಯಣ, ಸತ್ಯನಾರಾಯಣನ ಫೋಟೋವನ್ನು ನೋಡಿಕೊಂಡು ಅಥವಾ ಅದು ಪುಸ್ತಕದಲ್ಲಿ ಯಾವುದಾದ್ರು ಒಂದು ಚಿತ್ರವನ್ನು ಕೈಲಿಡ್ಕೊಂಡು ಆ ಡೆಲಿವರಿ ಮಾಡಿಸೋ ಟೈಮಲ್ಲಿ ಆ ದೇವರನ್ನು ನೋಡಿ ಒಂದು ಸ್ವಲ್ಪ ಖುಷಿ ಪಟ್ಕೋ. ಅದೇನಾಗತ್ತೆ ಅಂದರೆ ಆ ಮನಸ್ಸಿಗೆ ಒಂದು ವೇದನೆ ಕಾಣಿಸಲ್ಲ, ಭಯ ಬರಲ್ಲ. ಇಷ್ಟು ಮಾಡು ತಾಯಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕೀರ್ತಿ ಕರೆ ಮಾಡಿದ್ದಕ್ಕಾಗಿ. ಇದೀಗ ನಾರಾಯಣಗೌಡ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಮೇಡಮ್. ಸ್ವಲ್ಪ ಜೋರಾಗಿ ಮಾತನಾಡಿ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನನ್ನ ಬಗ್ಗೆನೇ. ನಿಮ್ಮ ನಕ್ಷತ್ರ ತಿಳಿಸಿ. ನಮಸ್ಕಾರ ಮೇಡಮ್. ನಕ್ಷತ್ರ ಹೇಳಿ. ನಕ್ಷತ್ರ ವೃಶ್ಚಿಕ, ರಾಶಿ ಅನುರಾಧ ನಕ್ಷತ್ರ. ಗುರುಗಳಿದ್ದಾರೆ ಮಾತು. ಹಲೋ, ನಮಸ್ಕಾರ ಸ್ವಾಮಿ. ನಮಸ್ಕಾರ. ಗೊತ್ತಿಲ್ವಾ ಅಥವಾ ಮರ್ತುಬಿಟ್ಟಿದ್ದೀರಾ? ಯಾಕೆ ಇಷ್ಟು ಪರದಾಡ್ತಾ ಇದ್ದೀರಾ? ಮರ್ತಿದ್ದೀನಿ ಸ್ವಾಮಿ, ಮರ್ತ್ಬಿಟ್ಟಿದ್ದೀನಿ. ಎಷ್ಟು ವಯಸ್ಸು? ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ. ಎಷ್ಟು ವಯಸ್ಸು? 64 ಸ್ವಾಮಿ. ಏನು ಈಗ ಶುರು ಹಚ್ಕೊಂಡಿದ್ದೀರಾ ಕೇಳೋಕ್ಕೆ? ಏನು ವಿಷಯಕ್ಕಪ್ಪ? ದಿನ ನೋಡ್ತಾ ಇದ್ವಿ ನಿಮ್ಮ ಪ್ರೋಗ್ರಾಮು. ಹಾಂ, ಸ್ವಲ್ಪ ಏನಾಗುತ್ತೆ ಅಂದ್ರೆ ನಮ್ಮ ಮನೆಯವರು ಮುಂಚೆಯಿಂದನು ಒಳ್ಳೆ ಚೆನ್ನಾಗಿದ್ರು. ಈಗ ಸ್ವಲ್ಪ ನಮಗೂ ಅವ್ರಿಗೂ ದೂರ ಆಗ ಮಾತುಕತೆ ನಡೀತಾ ಇರ್ತ ಮನೆಗೆ. 64 ವರ್ಷದಲ್ಲೂ ಈ ಕಮಿಟ್ಮೆಂಟ್ ಇದೆಯಾ? ಇದೇವೆ ಸ್ವಾಮಿ. ಇದು ನಿಮ್ಗೆ ಏನು ಅನ್ಸುತ್ತೆ? ಗ್ರಾಚಾರ, ಹಣೆ ಬರ, ಏನಂತೀರಾ ನೀವು? ನನಗೆ ಹಣೆ ಬರ ಅಂತ ಅನಿಸ್ತದೆ. ಓಕೆ, ನಿಮ್ಮ ಮನೆ ಎಷ್ಟು ವರ್ಷದ್ದು? ಮನೆ ಒಂದು 15 ವರ್ಷ ಆಗಿದೆ ಹೊಸದಾಗಿ ಕಟ್ಟಿ. ನೀವೇ ಕಟ್ಸಿದ್ರಾ? ನಾವೇ ಕಟ್ಸಿದ್ವಿ ಸ್ವಾಮಿ. ನಿಮ್ಮ ಮಕ್ಕಳೆಷ್ಟು? ಒಬ್ಬನೇ ಮಗ ಇದ್ದಾರೆ. ಅವನ ನಕ್ಷತ್ರ ಏನು? ಗೊತ್ತಿಲ್ಲ ಸ್ವಾಮಿ ಅವ್ರದ್ದು. ನಿಮ್ಮ ಮಗ ತಾನೇ? ಹೌದು, ಮಗವ್ರದ್ದೇ. ನನ್ನ ಸರಿ ತಿಳ್ಕೊಂಡಿಲ್ಲ. ಅಲ್ಲ, ನಿಮ್ಮ ಮಗನಿಗೆ ಹುಟ್ಟಿದ್ದು ನಿಮಗೆ ಗೊತ್ತಿಲ್ವಾ? ಯಾಕೆ ಬೇಜಾರ? ತಿಳ್ಕೊಂಡಿಲ್ವಾ? ಯಾಕೆ ಬೇಜಾರಂತಿಲ್ಲ, ಅದ್ರ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಮುಂಚೆಯಿಂದ ಚೆನ್ನಾಗಿ ದೇವ್ರ ನಂಬ್ಕೊಂಡಿದ್ವಿ. ದೇವ್ರ ಮುಖಾಂತರ ನಾವು ಇಲ್ಲಿವರೆಗೂ ನಡ್ಕೊಂಬಂದ್ವಿ. ಇತ್ತೀಚೆಗೆ ಸ್ವಲ್ಪ ಏಜ್ ಆತ ಏನಾದ್ರು ಮನೇಲಿ ಒಂದು ಹೇಳಿದ್ರೆ ಅವ್ರಿಗೊಂದು ಪಾಪ. ಬೇಜಾರು ಮಾಡ್ಕೋಬೇಡಿ. ಒಂದು ನಿಮಿಷ. ದೇವ್ರು ಎಲ್ಲಿದ್ದಾನೆ? ಆತ್ಮದಲ್ಲಿ ತೋರಿಸ್ಬೇಕಲ್ಲ. ಸುಮ್ಮನೆ ಆತ್ಮ ಅಂದ್ಬಿಟ್ರೆ ನೀವು ಒಪ್ಕೊಂಡ್ಬಿಟ್ರೆ
ತೋರಿಸ್ಬೇಕಲ್ಲ ದೇವ್ರು ಎಲ್ಲಿದ್ದಾನೆ ಅಂತ. ಹುಡುಗನಾಗಿಂದ ನಾನು ಅದು ಇಟ್ಕೊಂಡ್ಬಿಡ್ತೀನಿ ಸ್ವಾಮಿ. ಒಂದು ನಿಮಿಷ ಕೇಳಿಸ್ಕೊಳ್ಳಿ, ದೇವರು ಎಲ್ಲಿದ್ದಾನೆ ಗೊತ್ತಿದೆಯಾ ಗೊತ್ತಿಲ್ವಾ? ಆತ್ಮ ಅಂದರೆ ಯಾರಿಗೂ ಗೊತ್ತಿಲ್ಲ, ಅದು ಆತ್ಮ ತೆಗೆದು ತೋರ್ಸೋಕ್ಕಾಗಲ್ಲ. ನಿಮ್ಮ ಕೈಲಿ ಹೇಳೋಕ್ಕಾಗತ್ತಾ ಇಲ್ವಾ? ಹೇಳ್ತಾ ಇಲ್ಲ, ಅದನ್ನ ನಂಬಿಕೊಂಡಿದ್ದೀನಿ. ಅಂದ್ಕೊಂಡಿರೋದೇ ನೀವೀಗ ಅನುಭವಿಸ್ತಾ ಇರೋದು. ಏನು ಹೇಳ್ಬಿಟ್ರಿ ದೊಡ್ಡ ಮಾತನ್ನ, ದೇವರವನೇ ಅಂತೆ. ಎಲ್ಲವನೇ ದೇವರು ತೋರಿಸ್ಬೇಕಲ್ಲ. ಸುಮ್ಮನೆ ದೇವರವನೇ ಅಂದರೆ ಏನು ಅರ್ಥ ಇದು? ಈ ಥರ ಆಗೇರಿ ಸಂಸಾರಗಳು ಹಾಳಾಗೋದು. ಹೆಂಡತಿ ಮಕ್ಕಳನ್ನೇ ನೀವು ಜವಾಬ್ದಾರಿ ಇಲ್ಲದೆ ನಡ್ಕೊಳ್ಳಿಲ್ಲ ಅಂದರೆ ಯಾವ ದೇವ್ರು ಬಂದು ನಿಮ್ಮನ್ನು ಏನು ಮಾಡ್ತಾನೆ? ಹೋಗ್ಲಿ, ಅರ್ಥ ಇದೆಯಾ ಇದರಲ್ಲಿ? ವಯಸ್ಸಲ್ಲಿ ನಮ್ಮ ತಾಯಿ ತಂದೆ ನೋಡಿಲ್ಲ. ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ, ಅದೆಲ್ಲ ಕತೆ ಹೇಳಬಾರ್ದು. ನಿಮ್ಮ ಜವಾಬ್ದಾರಿ ಎಲ್ಲಿ? ಅಟ್ಲೀಸ್ಟ್ 15 ವರ್ಷದ ಮಗನ ನಕ್ಷತ್ರ ಗೊತ್ತಿಲ್ಲ ಅಂದರೆ ಯಾವ ಪುರುಷಾರ್ಥಕ್ರಿ ಇದು? ಸಂಸಾರ ಏನಕ್ಕೆ ಬೇಕು? ಹೆಂಡತಿ ಹೆಂಗೆ ಬೆಲೆ ಕೊಡ್ತಾಳೆ? ಸ್ವಲ್ಪ ಯೋಚನೆ ಮಾಡಿ ನೀವು. ನಿಮ್ಮ ಬೇಜವಾಬ್ದಾರಿತನ, ನಿಮ್ಮ ಸೋಮಾರಿತನಕ್ಕೆ ಎಲ್ಲಿಂದ ಹೆಂಡತಿ ಹೊಂದಾಣಿಕೆ ಆಗ್ತಾಳೆ? ಈ ರೀತಿಯಾಗಿ ಅಜ್ಞಾನತ್ವದಲ್ಲಿ ಇರ್ತಕ್ಕಂಥ ಭಗವಂತ ನನ್ನಲ್ಲಿದ್ದಾನೆ ಅಂತ ಒಪ್ಕೊಳ್ಳೋವರೆಗೂ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗಲ್ಲ. ನಿಮ್ಮ ಥರ ಕೋಟಿ ಜನ ನಮ್ಮ ದೇಶ ಹಾಳಾಗೋ ಕಾರಣ ಇದೇನೆ. ದೇವರು ಅವನಂತೆ. ದೇವರು ಏನು ನಿಮ್ಮ ಸರ್ವೆಂಟು? ನೀವು ಹೇಳ್ದಂಗೆಲ್ಲ ದೇವ್ರು ಕೇಳ್ಬಿಡ್ತಾನೆ. ಏನು ಮಾತಾಡ್ತಿರ್ರಿ? ಈ ಕೆಟ್ಟ ಅಭ್ಯಾಸ ಮೊದಲು ಬಿಡಿ. ನಮ್ಮಲ್ಲಿ ಭಗವಂತನಿದ್ದಾನೆ ಅಂತ ಒಪ್ಕೊಳ್ಳೋವರೆಗೂ ನಿಮ್ಮ ಜೀವನದಲ್ಲಿ ಏನು ಒಳ್ಳೆಯದಾಗಲ್ಲ. ಫಸ್ಟ್ ಇದನ್ನು ತಿಳ್ಕೊಳ್ಳಿ. ಅನುರಾಧ ನಕ್ಷತ್ರ ಕೆಟ್ಟ ಅಹಂಕಾರದ ನಕ್ಷತ್ರ. ನಾನೇ ಸರಿ, ಪ್ರಪಂಚನೇ ಸರಿ ಅಂತ ಪೂರ್ಣವಾಗಿ ತಿಳ್ಕೊಂಡಿರ್ತಕ್ಕಂಥ ದುರಹಂಕಾರ ನಕ್ಷತ್ರ ಯಾವುದು? ಅನುರಾಧ. ಯಾವುದನ್ನು ನಂಬಲ್ಲ, ಯಾವುದನ್ನು ಕರೆಕ್ಟಾಗಿ ಮಾಡಲ್ಲ, ಯಾವುದು ಕ್ಲೀನ್ ಮಾಡ್ಕೊಳ್ಳಲ್ಲ, ಯಾರನ್ನೂ ಅರ್ಥ ಮಾಡ್ಕೊಳ್ಳಲ್ಲ, ಯಾರನ್ನೂ ಸೇರಲ್ಲ. ಈ ದುರಹಂಕಾರಕ್ಕೆ ಭಗವಂತ ಕೊಡುವಂಥ ಒಂದು ಗಿಫ್ಟ್ ಇದು. ಫಸ್ಟು ನಾನು ಹುಟ್ಟಿದ್ದು ನಕ್ಷತ್ರದಲ್ಲಿ ಏನು ಅಂತ ಮೊದಲು ತಿಳ್ಕೊಳ್ಳಿ. ತಂದೆ ತಾಯಿಗಳು ಅನುಭವಿಸಿರ್ತಕ್ಕಂಥದ್ದು, ಅವರೆಷ್ಟು ಕಷ್ಟಪಟ್ಟಿದ್ದಾರೆ, ಅವರೆಷ್ಟು ಹಿಂಸೆ ಪಟ್ಟಿದ್ದಾರೆ, ಇದರ ಮೂಲನೇ ಅನುರಾಧ. ನೀವು ಅದನ್ನೇ ತಿಳ್ಕೊಳ್ಳದೆ ಕೊನೆ ಪಕ್ಷ ನಿಮ್ಮ ಹೊಟ್ಟೆಲಿ ಹುಟ್ಟಿದ ಮಗ 15 ವರ್ಷದ ಮಗು ಬಗ್ಗೆ ನಕ್ಷತ್ರ ಗೊತ್ತಿಲ್ಲ ಅಂದರೆ ದಯವಿಟ್ಟು ನೀವೇನು ಬೇಜಾರು ಮಾಡಿಕೊಂಡ್ರು ಸರಿಯೇ. ಜವಾಬ್ದಾರಿಯುತವಾದ ಮನೆಯ ಕುಟುಂಬದಲ್ಲಿ ಇರ್ತಕ್ಕಂಥ ಯಜಮಾನ ಜವಾಬ್ದಾರಿಯುತನಾಗಬೇಕು. ಈ ಥರ ಬೇಜವಾಬ್ದಾರಿ ಆದಾಗ ಹೆಂಡತಿ ಬಾಯಿ ಟಾಟಾ ಮಾಡೋದು. ಇನ್ನು ಮನೆ ಎಷ್ಟು ಚೆನ್ನಾಗಿ ಕಟ್ಕೊಂಡಿದ್ರೆ ಗೊತ್ತಿಲ್ಲ. ಯಾಕೆಂದರೆ ನಿಮ್ಗೆ ಒಳ್ಳೆ ರೀತಿ ಮನೆ ಕಟ್ಟೋಕ್ಕೂ ನೀವು ಅವಕಾಶ ಇಲ್ಲ. ಅದನ್ನು ನಂಬಿಲ್ಲ, ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಅದನ್ನು ಕಟ್ಬಿಟ್ಟಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಫಸ್ಟು ನಿಮ್ಮ ಮನೆಯ ಚಿತ್ರಣ, ನಿಮ್ಮ ಮಗ ಹುಟ್ಟಿದ ನಕ್ಷತ್ರ, ಇದಿಷ್ಟು ತಿಳ್ಕೊಳ್ಳಿ, ನಿಮಗೆ ದಾರಿ ಸಿಕ್ಕತ್ತೆ. ನಿಮ್ಮ ಹೆಂಡ್ತಿನೂ ಚೆನ್ನಾಗಿರ್ತಾಳೆ, ನೀವು ಚೆನ್ನಾಗಿರ್ತೀರ, ನಿಮ್ಮ ಮಗುನೂ ಚೆನ್ನಾಗಿರುತ್ತೆ. ಈ ಜವಾಬ್ದಾರಿ ತಗೊಳ್ಳಿ. ಜವಾಬ್ದಾರಿ ಅಂತಕ್ಕಂಥದ್ದೇ ಭಗವಂತ, ಕರ್ತವ್ಯ ಅಂತಕ್ಕಂಥದ್ದೇ ಭಗವಂತ, ನಿಮ್ಮ ಉಸಿರಾಟನೇ ಭಗವಂತ. ದೇವ್ರು ಎಲ್ಲೋ ಕೂತಿಲ್ಲ ಕಿರೀಟ ಹಾಕ್ಕೊಂಡು. ಇದರಿಂದ ಹೊರಗೆ ಬನ್ನಿ ದಯವಿಟ್ಟು ಜನಗಳು. ಈ ಥರದವರು ದೇವ್ರು ನಂಬಿದ್ದೀನಿ, ದೇವ್ರು ಮಾಡ್ತಾಯಿದ್ದೀನಿ, ನಿಮ್ಗೆ ದೇವ್ರು ಹೇಳಿಲ್ವಲ್ಲ ಮಾಡುವಂತ. ನೀವು ದೇವ್ರಿಗೂ ಸಂಬಂಧ ಇದೆ ಅಂತ ಫಸ್ಟ್ ಒಪ್ಕೊಳ್ಳಿ, ಅದಕ್ಕೆ ತಕ್ಕಂತೆ ಹೋಗಿ, ಎಲ್ಲ ಒಳ್ಳೆಯದಾಗತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ಶ್ರುತಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಶ್ರುತಿ. ನಮಸ್ಕಾರ ಮ್ಯಾಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಹಗರಿಬೊಮ್ಮನಹಳ್ಳಿಯಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು. ನಿಮ್ಮ ಮಗಳ ನಕ್ಷತ್ರ ತಿಳಿಸಿ. ವಿಶಾಖ ನಕ್ಷತ್ರ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ, ನಮಸ್ಕಾರ ಗುರುಜಿ. ನಾರಾಯಣ. ಏನು ಓದಿದ್ಯಮ್ಮ? ಗುರುಜಿ ನಮ್ದು ಡಿಗ್ರಿ ಆಗಿದೆ ಗುರುಜಿ. ಸ್ವಲ್ಪ ಮಗಳ ಬಗ್ಗೆ ಕೇಳಿ. ಒಂದು ನಿಮಿಷ ನಿಧಾನ. ನಿಮ್ಮ ಮಗಳು ಏನು ಓದಿದ್ದಾಳೆ? ಅವಳೀಗ 4ನೇ ಕ್ಲಾಸ್ ಗುರುಜಿ. ಎಷ್ಟು ವಯಸ್ಸು ಮಗುಗೆ? ಈಗ 9 ವರ್ಷ. ಏನು ಅವಳ ಬಗ್ಗೆ ಡೌಟು? ಏನು ಕೇಳಬೇಕು ಅಂತ ಮಾಡಿದ್ಯಮ್ಮ? ಆರೋಗ್ಯದ ಬಗ್ಗೆ ವಿಚಾರಿಸೋಣ ಅಂತ ಗುರುಜಿ. ಡೌಟ್ ಯಾವಾಗ ಬಂತು? ಆರೋಗ್ಯ ಕೆಟ್ಟಿದೆ ನನ್ನ ಮಗಳಿಗೆ ಅಂತ ಡೌಟ್ ಯಾವಾಗ ಬಂತು? ನಿಮ್ ಬಗ್ಗೆ ತಿಳ್ಕೊಂಡ್ಮೇಲೆ ಸುಮ್ಮನೆ ನಮ್ಮ ಮಗಳ ಬಗ್ಗೆ ಕೇಳಿಸ್ಬೇಕು ಅಂತ ಹೇಳಿ ಗುರುಜಿ. ಈಗ ನಾನು ಕಾರ್ಯಕ್ರಮದಲ್ಲಿ ವಿಶಾಖ ನಕ್ಷತ್ರದ ಕೆಲವು ಸಿಂಪ್ಟಮ್ಸ್ ಹೇಳಿದ್ದು ನಿನ್ಗೆ ಅರ್ಥ ಆಗಿದೆಯಮ್ಮ? ಇಲ್ಲ ಗುರುಜಿ, ಕೇಳಿಲ್ಲ. ಅಲ್ಲ, ಈ ಕಾರ್ಯಕ್ರಮ ನೋಡ್ತಾ ಇದ್ದೀಯ ತಾನೆ? ಹಾ ಗುರುಜಿ, ನೋಡ್ತಾ ಇರ್ತೀವಿ. ಓಕೆ, ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ನಿಮ್ಮ ಯಜಮಾನ್ರು ಏನು ಮಾಡೋದು? ಅವ್ರ ಬಿಸ್ನೆಸ್ ಗುರುಜಿ. ಎಷ್ಟೊತ್ತಿಗೆ ಮನೆ ಬಿಡ್ತಾರೆ, ಎಷ್ಟೊತ್ತಿಗೆ ಮನೆಗೆ ಬರ್ತಾರೆ? ಬೆಳಗ್ಗೆ 6 ಗಂಟೆಗೆ ಹೋಗ್ತಾರೆ ಗುರುಜಿ ಅವರು. ಹಾಂ, 7:30 8 ಗಂಟೆಗೆ ಬರ್ತಾರೆ ಗುರುಜಿ. ಓಕೆ. ಊಟ ಎಷ್ಟೊತ್ತಿಗೆ ಮಾಡ್ತಾರಪ್ಪ? ಅವ್ರದ್ದು ಅದು ನಾರ್ಮಲ್ ಗುರುಜಿ, 9 ಗಂಟೆಗೆ ಕ್ಲಾಸ್ ಊಟ ಮಾಡ್ತಾರೆ. ಮಧ್ಯಾಹ್ನ 1:30. ಅಲ್ಲ, ಮಧ್ಯಾಹ್ನ ಕತೆ ಬೇಡ, ರಾತ್ರಿ ಊಟ ಎಷ್ಟು? 9 9:30 ಹತ್ತಾ? ಗುರುಜಿ, 9 9:30. ಓಕೆ. ನಿದ್ದೆಯಲ್ಲಿ ಇಬ್ಬರಿಗೆ ಯಾರು ನಿದ್ದೆ ಚೆನ್ನಾಗಿದೆ? ನಿಮ್ಮ ಯಜಮಾನ್ರಾಗ ನಿನ್ಗಮ್ಮ? ನಮ್ಮ ಮನೆಯವ್ರು ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾರಾ? ಹೌದೌದು ಗುರುಜಿ. ಓಕೆ. ಏನೂ ಇಲ್ಲ, ಆರಾಮಾಗಿದ್ದೀನಿ ಅಂದರೆ ಬೆಳಗ್ಗೆ ಎಷ್ಟೊತ್ತು ಗಂಟೆ ಮಲ್ಕೋಬೋದು ಅಂದಾಜಾಗಿ? ಮನೇಲಿ ಮಲ್ಕೋತೀನಿ ಅಂದರೆ 6 ಗಂಟೆ ಗುರುಜಿ ಲಾಸ್ಟ್. ಅಲ್ಲ, ಏನೂ ಇಲ್ಲ ಇವತ್ತು ಆರಾಮ ಮನೇಲೇ ಇರ್ತೀನಿ ಅಂದರೆ ಎಷ್ಟೊತ್ತು ತನಕ ಇರ್ತಾರೆ, ಮಲ್ಕೋತಾರೆ ಅಂದೆ?
6 ಗಂಟೆ ಇಲ್ಲ 7 ಗಂಟೆ ಗುರುಜಿ. ಓಕೆ. ಈಗ ನಿಮ್ಮ ಮನೆ ಎಷ್ಟು ವರ್ಷದ್ದು? ನಮ್ಮ ಮನೆ ಈಗ ಬಾಡಿಗೆ ಮನೇಲಿ ಇದೀವಿ ಗುರುಜಿ. ಎಷ್ಟು ವರ್ಷದಿಂದ ಇದ್ದೀರಾ? ಈಗ ಒಂದು 5 ವರ್ಷ ಆಯ್ತು ಗುರುಜಿ. ಓಕೆ. ಮಗು ಊಟ ಮಾಡ್ತಕ್ಕಂಥದ್ದು ಕರೆಕ್ಟಾಗಿ ಊಟ ಮಾಡ್ತಾಳ, ಸ್ವಲ್ಪ ಕಿರಿಕ್ ಮಾಡ್ತಾಳ ಊಟ ಮಾಡುವಾಗ? ಸ್ವಲ್ಪ ಹಂಗೆ ಗುರುಜಿ, ಕಾಡಿಸ್ತಾರೆ ಗುರುಜಿ ಊಟ ಮಾಡಕ್ಕೆ. ಓಕೆ. ನೀವು ಬೈಯಲ್ವಾ ಯಾಕೆ ಊಟ ಮಾಡು, ಯಾಕೆ ಹಿಂಗೆ ಮಾಡ್ತೀಯ ಅಂತ? ಅವಾಗಷ್ಟೇ ಕೇಳ್ತಾಳೆ ಗುರುಜಿ, ಹಾ ಮಮ್ಮಿ ಊಟ ಮಾಡ್ತೀನಿ ಅಂತಾಳೆ, ಮತ್ತೆ ಅದೇ ಓಕೆ, ವಿಷಯಕ್ಕೆ ಬರೋಣ. ಯೂರಿನ್ ಇನ್ಫೆಕ್ಷನ್ ಟೈಪಲ್ಲಿ ಯಾವಾಗಾರು ಮಗುಗೆ ಕಂಡು ಬಂದಿತ್ತು, ಗೊತ್ತಾಯಿತು ಅಂತ ವಿಷಯ ಗೊತ್ತಿದೆಯಾ? ಹಂಗೇನಿಲ್ಲ ಗುರುಜಿ. ಅಲ್ಲ, ಒಂದು ವಿಷಯ, ನಿಮಗೆ ಸ್ವಲ್ಪ ಟೈಮ್ ಇಲ್ಲ ಅಂತ ಅನ್ಕೋತೀನಿ ನಾನು, ಕರೆಕ್ಟಾಗಿ ಗಮನಿಸ್ತಾ ಇಲ್ಲ ನಿಮ್ಮ ಮಗಳಿಗೆ. ಕೋಪ, ಬೇಜಾರು ಅಂತಕ್ಕಂಥದ್ರಲ್ಲಿ ಯಾವುದು ಕಾಣಿಸುತ್ತೆ? ಸ್ವಲ್ಪ ಬೇಜಾರು ಜಾಸ್ತಿ ಗುರುಜಿ ಅವಳಿಗೆ. ಓಕೆ. ಅವಳು ಯಾವಾಗಲೇ ಆಗಲಿ ತಿಳ್ಕೊಳ್ಳಿ ನೀವು, ಫಸ್ಟು ಅವಳ ವಿಚಾರದಲ್ಲಿ ನೀರು ಕುಡಿತಕ್ಕಂಥ ವಿಚಾರ ನಿಮಗೆ ಕರೆಕ್ಟ್ ಅನಿಸುತ್ತಾ? ಇಲ್ಲ ಗುರುಜಿ, ಸ್ವಲ್ಪ ಕಡಿಮೆ ಮಾಡ್ತಾರೆ. ನೀರು ಕುಡಿಲಿಲ್ಲ ಅಂದರೆ ಏನು ಸಮಸ್ಯೆ ಕಂಡು ಬರುತ್ತೆ ಅಂತ ಗೊತ್ತಾಯ್ತಾ ನಿಮಗೀಗ? ಊಟದಲ್ಲಿ ನೀರ್ ಜಾಸ್ತಿ ಕುಡಿತಾಳೆ ಗುರುಜಿ, ನೀರ್ ಬೇಕು ಅಂತ ಹೇಳಿ ಕುಡಿಯಂಗಿಲ್ಲ ಗುರುಜಿ ಅವಳು. ಅಮ್ಮ, ನೀವು ಊಟದಲ್ಲಿ ನೀರು ಕುಡಿತಿರೋದೇ ಅವಳು ಸಮಸ್ಯೆ ಆಗಿರೋದು. ಹಾ ಗುರುಜಿ. ಇದಕ್ಕೇನು ಹೇಳ್ತಾರೆ ಅಂದರೆ ಯೂರಿನಲ್ಲಿ ಗ್ಯಾಸ್ಟ್ರಿಕ್. ಹಾ ಗುರುಜಿ. ವಿಶಾಖ ನಕ್ಷತ್ರದ ವಿಶೇಷ ಏನು ಅಂದರೆ ಮೋಷನ್ ಗ್ಯಾಸ್ಟ್ರಿಕ್ ರಿಪೇರಿ ಇದೆ, ಯೂರಿನ್ ಗ್ಯಾಸ್ಟ್ರಿಕ್ಗೆ ರಿಪೇರಿನೇ ಇಲ್ಲ, ಜೀವನ ಎಲ್ಲ ಅನುಭವಿಸೋದೆ. ಹಾ ಗುರುಜಿ. ಮುಂದಕ್ಕೆ ಮದುವೆ ತುಂಬ ಕಷ್ಟ, ತುಂಬ ಕಷ್ಟ. ನೀವು ತುಂಬ ಸೋಮಾರಿತನದಲ್ಲಿ ಬೆಳೆಸ್ತಾ ಇದ್ದೀರಾ ಮಗಳನ್ನ. ಊಟ ಮಾಡುವಾಗ ನೀರು ಕುಡಿಯುತ್ತೆ ಅಂದರೆ ನೀವು ತಾಯಿಯಾಗಿದ್ದುಕೊಂಡು ಅದನ್ನು ಹೇಳ್ಕೊಡ್ಬೇಕು. ಊಟ ಮಾಡುವಾಗ ನೀರು ಕುಡಿದ್ರೆ ಮಗು ದೇಹ ಏನಾಗತ್ತೆ? ಏನಮ್ಮ ಇಷ್ಟು ಅರ್ಥ ಇಲ್ಲದೆ ನೀನು ಯಾವುದೋ ಬಿ.ಕಾಮ್ ಏನೋ ಓದಿದೆಯಾ ತಾಯಿ? ಇಷ್ಟು ಒಂದು ಮಗು ನೋಡ್ಕೊಳಕ್ಕಾಗಲಿಲ್ವಲ್ಲಮ್ಮ. ಊಟ ಮಾಡುವಾಗ ನೀರು ಕುಡಿದ್ರೆ ದೇಹ ಸ್ಥಿತಿ ಏನಾಗತ್ತೆ? ಯೂರಿನಲ್ಲಿ ಗ್ಯಾಸ್ಟ್ರಿಕ್ ಶುರುವಾಗತ್ತೆ. ಇದನ್ನು ಆ ಮಗು ಎಷ್ಟು ಹಿಂಸೆ ಪಡುತ್ತೆ ಅಂದರೆ ನಾನು ಅದನ್ನು ಓಪನ್ ಆಗಿ ಕೂತ್ಕೊಂಡು ಇಲ್ಲಿ ಹೇಳೋಕ್ಕಾಗಲ್ಲ. ನೀವು ಯಾವಾಗಾರು ಇನ್ ಕೇಸ್ ತಿಳ್ಕೊತೀನಿ ಅಂತ ಬಂದರೆ ಹೇಳ್ಬಿಟ್ರೆ ನೀವು ಗಂಡ ಹೆಂಡತಿ ಇಬ್ಬರು ತಲೆ ಎತ್ತಕ್ಕಾಗಲ್ಲ, ಆ ಮಟ್ಟಕ್ಕೆ ನಾಚಿಕೆ ಪಡ್ತೀರಾ. ಅಂಥ ವಿಚಾರ ಹೇಳ್ಕೊಡ್ತೀನಿ, ಅದಿಲ್ಲಿ ಹೇಳೋಕ್ಕಾಗಲ್ಲ, ನಾನು ಕಷ್ಟ ಆಗ್ತದೆ. ಮಗು ಯಾವುದೇ ಕಾರಣಕ್ಕೆ ಯಾವುದೇ ಮಗು ಆಗಲಿ ಯೂರಿನ್ ಮೋಷನಲ್ಲಿ ಕ್ಲೀನಿಂಗ್ ಇಲ್ಲ ಅಂದರೆ ತಂದೆ ತಾಯಿಗಳು ಮಾಡ್ತಾ ಇರ್ತಕ್ಕಂಥ ಅಜ್ಞಾನತ್ವದ ಕೆಲಸ ಯಾವುದು ಅಂದರೆ ಮಗು ಒಯ್ತದ್ದು ಬಿಡ್ರಿ, ಅದೇ ಎಲ್ಲ ಮಾಡ್ಕೊತದ್ದು ಬಿಡ್ರಿ. ಹಿಂಗೆ ಮಾಡಿ 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 ಸೋಮಾರಿಗಳಾಗಿ ಅಪ್ಪ ಅಮ್ಮ ಮಕ್ಕಳ ತಲೆ ಮೇಲೆ ಕಲ್ಲಾಗ್ತಾ ಇದ್ದೀರಾ. ಆಮೇಲೆ ತೀರಾ ಇಕ್ಕಟ್ಟಾದಾಗ ಕರ್ಕೊಂಡೋಗಿ ನರ್ಸಿಂಗ್ ಹೋಮ್ ಅಡ್ಮಿಟ್ ಮಾಡಿಬಿಟ್ಟು ಅಲ್ಲಿ ಕೂತ್ಕೊಂಡು ಅಳ್ತೀರಾ, ಭಗವಂತ ನನ್ನ ಮಗಳಿಗೆ ಯಾಕಪ್ಪ ಅಂತ. ಈ ಸೋಮಾರಿತನದಲ್ಲಿ ಮಕ್ಕಳ ಅವಶ್ಯಕತೆ ಇದೆಯಾ? ಸ್ವಲ್ಪ ಯೋಚನೆ ಮಾಡಿ. ವಿಶಾಖ ನಕ್ಷತ್ರ ಅಂದರೆ ವಿಷ, ದೇಹವೆಲ್ಲ ವಿಷ. ಯೂರಿನ್ ಮೋಷನಲ್ಲಿ ಕ್ಲಾರಿಟಿ ಬರೋದೇ ಇಲ್ಲ. ಇದು ನಿಮ್ಮ ಯಜಮಾನರು ನಡ್ಕೊಂಡು ಬಂದಿರುವಂಥ ದಾರಿ. ಅವರ ಊಟದ ವಿಚಾರದಲ್ಲಿ, ನಿದ್ದೆಯ ವಿಚಾರದಲ್ಲಿ ಪೂರ್ಣವಾಗಿರ್ತಕ್ಕಂಥದ್ದು ತಪ್ಪು ಅಂತಕ್ಕಂಥ ವಿಚಾರ ಏನದು ಅಂತಂದರೆ, ನೀವು ಕುಂಡ್ಲಿ ತೊಗೊಂಡು ನೀವು ಗಂಡ ಹೆಂಡತಿ ಮಗು ಕರ್ಕೊಂಡು ಬಂದು ನಾನು ತೋರಿಸ್ಕೊಡ್ತೀನಿ. ಆ ಮಗು ಏನು ಚೇಷ್ಟೆ ಮಾಡುತ್ತೆ ಅದನ್ನು ನೀವು ನೋಡಿಲ್ಲ. ಆ ಚೇಷ್ಟೆ ನೀವು ನೋಡಿದಾಗ ಮಗುವಿನ ಐಡೆಂಟಿ ಆಗತ್ತೆ. ಯಾಕೆ ಅಂತಂದರೆ ಚಿಕ್ಕ ವಯಸ್ಸಲ್ಲೇ ಅಕಸ್ಮಾತಾಗಿ ಬೇರೆ ವಿಚಾರಗಳು ತಲೆಗೆ ಬರುವಂತಹ ವಿಚಾರಗಳು ಇದು ತುಂಬ ಹತ್ತಿರದಲ್ಲಿರುತ್ತೆ. ಗಾಬರಿ ಆಗ್ಬಿಟ್ಟು ತೊಳಕ್ಕೆ ಹೋಗಬೇಡಿ, ಸತ್ಯ ಫಸ್ಟ್ ತಿಳ್ಕೊಳ್ಳಿ. ಅಮ್ಮ ಅರ್ಥ ಆಯ್ತಾ? ಬೇಜಾರಾಯ್ತಾ? ನೀವು ಹೇಳಿದ್ದನ್ನು ಅಬ್ಸರ್ವ್ ಮಾಡಿದ್ದೀನಿ ಗುರುಜಿ, ಕೆಲವೊಂದು ಲಕ್ಷಣಗಳು ಕಂಡು ಬಂದಿದ್ದಾವೆ. ಈಗ ಬಂತು ನೋಡಿ, ಬಾಯ್ ಬಿಟ್ರಿ. ಅಮ್ಮ ಮಗುಗೂ ಪಾಪ ಇನ್ನೂ ವಯಸ್ಸೇ ಇರಲ್ಲ. ಅದು ಕೆಲವು ಚೇಷ್ಟೆ ಮಾಡೋದು ನೋಡಿದ್ರೆ ಭಯ ಆಗುತ್ತೆ, ಅಯ್ಯಪ್ಪ ಮುಂದೆ ಹೆಂಗೆ ಕತೆ ಇದು ಅಂತ. ಆ ಮಗು ಎಷ್ಟು ಅನುಭವಿಸ್ಬೇಕಾಗತ್ತೆ, ಆ ಮಗು ಎಷ್ಟು ಯೋಚನೆ ಮಾಡಬೇಕಾಗತ್ತೆ, ಆ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗತ್ತಮ್ಮ. ಸ್ವಲ್ಪ ಯೋಚನೆ ಮಾಡಿ ನೀವು. ಇಂಥ ತಂದೆ ತಾಯಿಗಳು ಪ್ರಪಂಚದಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಜ್ಯೇಷ್ಠ ನಕ್ಷತ್ರ, ಮೂಲಾ ನಕ್ಷತ್ರ, ವಿಶಾಖ ನಕ್ಷತ್ರದಲ್ಲಿ ಮಕ್ಕಳು ಹುಟ್ಟಿದ್ರೆ ಅಮ್ಮ ಅದು ನಿಜವಾಗಲೂ ಹೇಳ್ತೀನಿ, ಅದಕ್ಕೆ ಪರಿಹಾರನೇ ಇಲ್ಲ. ಕುಟುಂಬವೆಲ್ಲ ಛಿದ್ರ ಆಗೋಗುತ್ತೆ, ಯಾರಿಗೂ ನೆಮ್ಮದಿ ಇರಲ್ಲ. ಈ ಥರ ನಕ್ಷತ್ರಗಳಲ್ಲಿ ಯೂರಿನ್ ಮೋಷನ್ಗೆ ಸಂಬಂಧಪಟ್ಟಂಥ ಸಮಸ್ಯೆ ಇದೆ ಅಂತ ಯಾವನೂ ಹೇಳ್ತಿಲ್ಲ, ನಾನೇ ಹೇಳ್ತಿರೋದು. ಶೇಕಡ ಮಲಮೂತ್ರದ ಸಮಸ್ಯೆ ಇಡೀ ಪ್ರಪಂಚದಲ್ಲಿ ಇವತ್ತೊಂದಲ್ಲ, ಇದು ಕಾಲಾಂತರದಿಂದನೂ ಕೂಡ ಈ ಸಮಸ್ಯೆ ಇದೆ ಅಂತ ಯಾವನೂ ಹೇಳಿಲ್ಲ. ಯಾವನು ಏನು ಹೇಳ್ತಾನೆ, ರಾಜಯೋಗ ಹೇಳ್ತಾನೆ, ಸಾಡೆ ಸಾತಿ ಹೇಳ್ತಾನೆ, ಅಷ್ಟೇ ಅವನ ಕೆಲಸ.
ಆದರೆ ಇವೆರಡು ಭಾಗಗಳನ್ನು ಶುದ್ಧಿಯಾಗಿ ಇಟ್ಕೋಬೇಕು, ಇದೆರಡನ್ನ ಸರಿಯಾಗಿ ನೋಡ್ಕೋಬೇಕು. ಇದಕ್ಕೆ ನಾವು ಹೇಗೆ ನಡ್ಕೋಬೇಕು ಅಂತ ಯಾವ ಸ್ಕೂಲಲ್ಲಿಲ್ಲ, ಯಾವ ಕಾಲೇಜಲ್ಲಿಲ್ಲ, ಯಾವ ಮೆಡಿಕಲಲ್ಲಿಲ್ಲ. ಮತ್ತು ಯಾರು ತಿಳ್ಕೊಳ್ಳೋರು ರಿಪೇರಿ ಮಾಡೋರು ಯಾರು? ನಿಮ್ಗೆ ಈಗ ಅರ್ಥ ಆಯ್ತಾ, ಬೇಜಾರಾಯ್ತಾ? ಇಲ್ರಿ, ಅರ್ಥ ಆಯ್ತು. ಅದಷ್ಟೇ ಕಣಮ್ಮ. ಮಗುವಿನ ಫ್ಯೂಚರ್ ಸರಿ ಮಾಡಬೇಕು ಅಂದರೆ ಏನು ದೊಡ್ಡ ಸಮಸ್ಯೆ ಅಲ್ಲ, ಅಥವಾ ಅದೇನು ಕಾಯಿಲೆ ಅಲ್ಲ. ಮಗುವನ್ನು ಎಚ್ಚರಿಕೆ ಕೊಡಬೇಕು. ಏನಪ್ಪ ಅಂದರೆ ಆ ಭಾಗಗಳನ್ನು ಯಾವ ರೀತಿ ಇಟ್ಕೋಬೇಕು, ಮತ್ತು ಅದಕ್ಕೆ ಕಾರಣಗಳೇನು ಬರುತ್ತೆ, ನೀರನ್ನು ಯಾವ ರೀತಿಯಾಗಿ ಮಗುವಿಗೆ ನಾವು ಕಲಿಸ್ಬೇಕು ಕುಡಿಯೋದನ್ನು, ಇದೆಲ್ಲ ನೀವು ಜವಾಬ್ದಾರಿ ತೊಗೊಂಡ್ರೆ ಅಮ್ಮ ಯೋಚನೆ ಮಾಡೋಂಗಿಲ್ಲ. ಮಗು ದಾರಿ ತಪ್ಪುವ ವಿಚಾರಗಳಿಂದ ಮಗು ಸೇಫ್ ಆಗೋದಕ್ಕೆ ಯೂರಿನ್ ಮೋಷನ್ ವಿಚಾರದಲ್ಲಿ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ತಂದೆ ತಾಯಿಗಳು ಎಚ್ಚರ ತಪ್ಪಿದ್ರೆ ನಿಮ್ಮ ಮಕ್ಕಳು ನಿಮ್ಮನ್ನು ಮೀರಿ ಬೇರೆ ಕಡೆ ತಿರುಗ್ತಾರೆ. ಆಮೇಲೆ ಕೂತ್ಕೊಂಡು ದೇವರ ಹತ್ರ ಅಳಬೇಡಿ, ಶಾಸ್ತ್ರ ಕೇಳಕ್ಕೆ ಹೋಗಬೇಡಿ. ಇದು ಯಾರ ಕೈಲೂ ಸರಿ ಮಾಡೋಕ್ಕಾಗಲ್ಲ, ತಂದೆ ತಾಯಿ ಮಾತ್ರ ಸರಿ ಮಾಡ್ಬೋದು. ಇದೇ ಮಕ್ಕಳ ಭವಿಷ್ಯವಾಗಿರುತ್ತೆ. ಯೋಚನೆ ಮಾಡಬೇಡಿ. ಗಂಡ ಹೆಂಡತಿ ಕೂತ್ಕೊಂಡು ಡಿಸೈಡ್ ಮಾಡಿ ಒಂದಿನ ಫ್ರೀ ಮಾಡಿಕೊಂಡು ಮಗು ಬಗ್ಗೆ ತಿಳ್ಕೊಳ್ಳೇಬೇಕು, ಕುಟುಂಬದ ಬಗ್ಗೆ ತಿಳ್ಕೊಳ್ಳೇಬೇಕು. ಈ ಸತ್ಯ ನಿಮ್ಗೆ ಅರಿವಿದ್ರೆ ಪ್ರಯತ್ನ ಮಾಡಿ ತಾಯಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನು ಶಕ್ತಿಯುತ ಆಹಾರದ ಸೇವನೆಯ ಕುರಿತಂತೆ ತಿಳಿಸ್ಕೊಡ್ತಾ ಇದ್ರಿ. ಈಗ ಸಾಮಾನ್ಯವಾಗಿ ಈ ಊಟ ಮಾಡುವಾಗ ನೀರು ಕುಡಿತಕ್ಕಂಥದ್ದು, ಊಟಕ್ಕೆ ಮುಂಚೆ ನೀರು ಕುಡಿತಕ್ಕಂಥದ್ದು, ಊಟ ಆದ ತಕ್ಷಣ ನೀರು ಕುಡಿತಕ್ಕಂಥದ್ದು, ಈ ಮೂರು ವಿಚಾರಗಳು ನಮ್ಮ ಜನಕ್ಕೆ ಗೊತ್ತಿದೆಯಾ ಅಂತ ನಂಗೆ ಡೌಟ್. ಈ ಮೂರು ರೋಗ ಇದೆ. ಊಟಕ್ಕೆ ಮುಂಚೆ ಯಾರೋ ಹೇಳಿದ್ರು ತಲೆಕೆಟ್ಟವರು ಅಂತ ಊಟಕ್ಕೆ ಮುಂಚೆ ಕುಡ್ಕೊಂಬಿಡೋದು, ಅಥವಾ ಊಟದ ಮಧ್ಯ ಕುಡಿಯೋದು, ಅಥವಾ ಊಟ ಆದ ತಕ್ಷಣ ಗಟಗಟಗಟ ಅಂತ ಕುಡಿದ್ಬಿಡೋದು. ಇವು ಮೂರು ತಪ್ಪೆ. ಮತ್ತು ಹಾಗೆ ಮೇಲೆ ನೀರು ಯಾವಾಗ ಕುಡಿಯೋದು ಪ್ರಶ್ನೆ ಬರುತ್ತಲ್ವಾ? ಯಾರು ಹೇಳ್ಕೊಡ್ತಾರೆ ನಿಮಗೆ? ಇನ್ನೂ ಒಂದು ವಿಷಯ ಏನಪ್ಪ ಅಂತಂದರೆ, ಒಂದು ದಿನಕ್ಕೆ ಮನುಷ್ಯ 2 ಲೀಟ್ರ್ ಕುಡಿಬೇಕು, 3 ಲೀಟ್ರ್ ಕುಡಿಬೇಕು ಅಂತ ಅದು ಯಾರೋ ಒಬ್ರು ಹೇಳಿರ್ತಾರೆ ಅಂತ ಇಟ್ಕೊಳ್ಳೋಣ, ಹೆಸರು ಹೇಳೋದು ಬೇಡ. ಏನಮ್ಮ ಮನುಷ್ಯ ಇಷ್ಟು ಕುಡಿಬೇಕು, ಎಲ್ರಿ ಐತಿ ಅದು? ಯಾವ ಕಾದಂಬರಿಲಿ ಬರೆದಿಟ್ಟವ್ರೆ ಇಷ್ಟೇ ಕುಡಿಬೇಕು ಅಂತ? ಅದು ಕುಡಿದ್ರೆ ಕಿಡ್ನಿ ಕತೆ ಏನು? ಪಕ್ಕದ ಮನೆದ ಕಿಡ್ನಿ ನಮ್ಮದೇ ತಾನೇ. ಅಮ್ಮ ಇಲ್ಲಿ ಅಗದು ತಿನ್ನಲ್ಲ, ಅರ್ಧಂಬರ್ಧ 2 ಪೀಸ್ ಮಾಡಿಬಿಟ್ಟಿರ್ತಾರೆ. ಇದಕ್ಕೆ ಹೊಡೆದು ತಿನ್ನುವ ಆಹಾರ ಪದ್ಧತಿ ಅಂತ ಹೇಳ್ತೀವಿ. ಹೊಡೆದು ತಿನ್ನುವ ಆಹಾರ ಪದ್ಧತಿ ಅಂದರೆ ಗೊತ್ತಾ? ಒಂದು ರಾಗಿದು ಕಾಳಿರುತ್ತೆ, ಅದನ್ನು ಮಧ್ಯಕ್ಕೆ ಕಟ್ ಮಾಡೋದು, ಇದನ್ನು ಹೊಡೆದು ತಿನ್ನುವ ಪದ್ಧತಿ. ಅಂದರೆ ನಾವು 1 ಸಲ 2 ಸಲ ಆಗೋದು ಬಳಕಂತ ನುಂಗ್ಕೊಂಬಿಡೋದು. ಈಗ ಅದು ಯಾವ ಕಾರಣಕ್ಕೂ ರಕ್ತಕ್ಕೂ ಸೇರಲ್ಲ, ನೀರಂಶಕ್ಕೂ ಸೇರಲ್ಲ, ಯಾವುದಕ್ಕೂ ಸೇರಲ್ಲ. ಇಲ್ಲಿ 2 ಲೀಟ್ರ್ 3 ಲೀಟ್ರ್ ಕುಡಿದುಬಿಟ್ರು ಅದೇನು ಉಪಯೋಗಕ್ಕೆ ಬರಲ್ಲ. ಗ್ಯಾಸ್ಟ್ರಿಕ್ ಶುರುವಾಗತ್ತೆ, ದೇಹದಲ್ಲಿ ಪೂರ್ಣವಾಗಿ ಎಲ್ಲ ದೇಹ ಇಂದ್ರಿಯಗಳೆಲ್ಲ ಕೆಟ್ಟೋಗುತ್ತೆ. ನೀರು ಕುಡಿತೀನಿ, ಅವಾಗವಾಗ ಕುಡಿತೀನಿ. ಒಬ್ರು ಕೈಲಿ ಬಾಟ್ಲೆ ಹಿಡ್ಕೊಂಡ್ಬಿಟ್ಟಿರ್ತಾರೆ. ಏನ್ರಿ ರೋಗ ಇದು? ಕಿಡ್ನಿ ಯಾರಪ್ಪನ ಮನೆದು ಅಂತ ಅಷ್ಟು ಕುಡಿತೀರ ನೀರನ್ನ? ಜ್ಯೂಸ್ ಕುಡಿಯೋರ್ಗೂ ಒಂದೇ ಕಾನೂನು, ಕಾಫಿ 20 ಸಲ ಕುಡಿಯೋರ್ಗೂ ಒಂದೇ ಕಾನೂನು. ಈ ಕಿತ್ತೋದು ವಿಚಾರಗಳು ಹೇಳೋದು ನೋಡಿದ್ರೆ 2 ಲೀಟ್ರ್ ಕುಡಿದ್ಬಿಡಿ, 3 ಲೀಟ್ರ್ ಕುಡಿದ್ಬಿಡ್ರಿ. ನನಗೆ ನಗು ಬರುತ್ತೆ. ಇವ್ರು ಏನು ಯಾವ ಕಾಲೇಜ್ಗಳಲ್ಲಿ ಓದ್ಕೊಂಬರ್ತಾರೆ ಇವರು? ನಂಗೆ ಅರ್ಥ ಆಗ್ತಾ ಇಲ್ಲ. ನೀರನ್ನು ದೇಹಕ್ಕೆ ಎಷ್ಟು ಮಟ್ಟಕ್ಕೆ ಸೇರಿಸ್ಬೇಕು ಅಲ್ಲ, ನಮ್ಮ ದೇಹದಲ್ಲಿ ನೀರು ಉತ್ಪತ್ತಿ ಆಗತ್ತೆ. ಒಪ್ಕೋತೀನಮ್ಮ? ನಮ್ಮ ದೇಹದಲ್ಲಿ ನೀರು ಉತ್ಪತ್ತಿ ಆಗತ್ತೆ. ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಇದೇನಪ್ಪ ಹಿಂಗೆಲ್ಲ ಹೇಳ್ತಾರೆ ಅಂತ ಅನ್ಕೋಬೇಡಿ. ರಾತ್ರಿ ಹೊತ್ತು ಮಲಗಿದ್ದು ಎಚ್ಚರಿಕೆಯಾಗಿ ಯೂರಿನ್ ಪಾಸ್ ಮಾಡೋಕ್ಕೆ ಹೋಗ್ತಾರೆ. ಓಕೆ, ಯೂರಿನ್ ಪಾಸ್ ಮಾಡಿ ಬಂದ ಮೇಲೆ ಕೆಲವರು ನೀರು ಕುಡಿತಾರೆ, ಕೆಲವರು ಹಂಗೆ ಮಲ್ಕೊಂಬಿಡ್ತಾರೆ. ಓಕೆ, ಈಗ ಪಾಸ್ ಆಯಿತು, ಎಲ್ಲ ಕ್ಲೀನ್ ಆಯಿತು, ಎಲ್ಲ ಖಾಲಿ ಆಯಿತು ಅಂತ ಅನ್ಕೋತಾರೆ. ಓಕೆ, ಬೆಳಿಗ್ಗೆ ತನಕ ಹೋದರೆ ಕಂಪ್ಲೀಟಾಗಿ ಮತ್ತೆ ಯೂರಿನ್ ಪಾಸ್ ಮಾಡ್ತಾರೆ. ಎಲ್ಲಿಂದ ಬಂತು ನೀರದು? ಎಲ್ಲಿಂದ ಬಂತು ನೀರದು? ಯೋಚನೆ ಮಾಡಿದಾರ ಜನ? ನಿಜಕ್ಕೂ ಯೋಚನೆ ಮಾಡ್ತಾರಾ? ನೀರು ಎಲ್ಲಿಂದ ಬಂತು ಹಾಗಾದರೆ? ನೀನು ಖಾಲಿ ಮಾಡಿದ್ದೆ ತಾನೇ? ಮಲ್ಕೊಂಡ್ಮೇಲೆ ನೀರು ಹೆಂಗೆ ಉತ್ಪತ್ತಿ ಆಯ್ತು ಅಲ್ಲಿಂದ? ಅಂದರೆ ನಮ್ಮ ದೇಹದಲ್ಲಿ ಜಲ ಉತ್ಪತ್ತಿ ಆಗ್ತಕ್ಕಂಥ, ಅದಕ್ಕೆ ರೀ ಭಗವಂತ ಹೇಳಿದಾನೆ ಅಮೃತ ಉತ್ಪತ್ತಿ ಆಗುವಂಥ ದೇಹ ಇದು. ನಾವು ಮಾತ್ರೆ ತಿನ್ಕೊಂಡು ಬರೆಸ್ಕೊಂಡು ಎಲ್ಲಿಂದ ಅಮೃತ ಉತ್ಪತ್ತಿ ಆಗುತ್ತೆ? ಮಾತ್ರೆ ತಿಂದರೆ ಅಮೃತ ಉತ್ಪತ್ತಿ ಆಗುತ್ತೆ ನಮ್ಮ? ವಿಷ ಉತ್ಪತ್ತಿ ಆಗುತ್ತೆ. ಅದೇ ಆಸಿಡ್ ಅನ್ನೋದು. ಗ್ಯಾಸ್ಟ್ರಿಕ್ಗೆ ಇಂಡೈರೆಕ್ಟು ಆಸಿಡ್ ಅಂತ ಹೇಳ್ತೀವಿ. ಇದನ್ನು ಹೊರಗೆ ತೆಗಿಯೋಕ್ಕಾಗತ್ತೆ ಅಂತನಾ? ಅಪ್ರಾಣೇ ಇಲ್ಲ. ಆ ಆಸಿಡ್ ಹೊರಗೆ ತೆಗಿಯೋಕ್ಕೆ ಯಾರ ಕೈಲೂ ಆಗಲ್ಲ. ಕಾರಣ ಏನಂದರೆ ನೀರು ಕುಡಿದ್ರೆ ಒಳ್ಳೆಯದು, ಎಷ್ಟು ಜಾಸ್ತಿ ನೀರು ಕುಡಿದ್ರೆ ಭಾರಿ ಒಳ್ಳೆಯದು. ಇದು ಕೆಲವು ಜನ ಭಾರಿ ಚೆನ್ನಾಗಿ ಬೋಧನೆ ಮಾಡ್ತಾರೆ. ಆದರೆ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ಶುಗರ್ ಕಾಯಿಲೆ ಇವತ್ತೂ ನನಗೆ ಬರಬಾರ್ದು ಅಂತಕ್ಕಂಥದ್ದು ಯಾರು ತಿಳ್ಕೊಳ್ಳೋದೇ ಆದರೆ, ಶುಗರ್ ಕಾಯಿಲೆ ನನಗೆ ಬರಬಾರ್ದು, ನಮ್ಮ ಅಪ್ಪನಿಗಿತ್ತು, ನಮ್ಮ ಅವ್ವನಿಗಿತ್ತು, ನಮ್ಮ ತಾತನಿಗಿತ್ತು ಅನ್ನೋದು ಯೋಚನೆ ಮಾಡ್ತಾ ಇದ್ದರೆ ಒಂದೇ ಟಿಪ್ಸ್ ಹೇಳ್ತೀನಿ.
ನೀವೇನು ತಿಂತಾ ಇದ್ದೀರಾ 3 ಚಪಾತಿ ತಿಂದರೆ 1 ಚಪಾತಿ ತಿನ್ನಬೇಕು, ಅದು 3 ಚಪಾತಿ ಆಗಬೇಕು. ಈ ವಿಧಾನ ಯಾರು ಕಲ್ತ್ಕೋತಾರೆ ಜೀವನ ಪರ್ಯಂತ ಕಾಯಿಲೆ ಬರಲ್ಲ ಯಾರಿಗೆ ಆಗಲಿ. ನಾನು 3 ಚಪಾತಿ ತಿನ್ನೋದು ಚೆನ್ನಾಗಿ ಗೊಜ್ಜಿಗಿಜ್ಜು ಮಾಡಿಬಿಟ್ರೆ 4 ತಿಂತೀನಿ, ಏನು ಮಾಡಿ ಅಂಥವ್ರಿಗೆ? ಹೊಟ್ಟೆ ಸಿಕ್ಕಾಬಟ್ಟೆ ಬೆಳೆಸ್ಕೊಂಡ್ರೆ ಶುಗರ್ ನಿಮ್ಮನ್ನು ಬಿಟ್ಟು ಹೋಗಲ್ಲ, ಅದು ನಿಮ್ಮನ್ನು ಅಪ್ಕೊಂಡೇ ಇರ್ತದೆ. ಏನಮ್ಮ, ವಯಸ್ಸಿಗೆ ತಕ್ಕಂತೆ ನಮ್ಮ ದೇಹವನ್ನು ರಕ್ಷಣೆ ಮಾಡ್ಕೋಬೇಕು, ಕಾಪಾಡಬೇಕು ಅಂತಕ್ಕಂಥ ಪ್ರಜ್ಞೆನೇ ನಮಗಿಲ್ಲ ಅಂದಮೇಲೆ ಮಕ್ಕಳ ಭವಿಷ್ಯ ಕೇಳಕ್ಕೆ ಹೋಗ್ತೀವಿ, ನಮ್ಮ ಭವಿಷ್ಯ ಕೇಳಕ್ಕೆ ಹೋಗ್ತೀವಿ. ಆ ಭವಿಷ್ಯ ಹೇಳೋರಿಗೆ 3.5 ಟನ್ ಇರ್ತದೆ ದೇಹ. ಸರಿ ಗುರುಜಿ. ಅವ್ರಿಗೆ 3.5 ಟನ್ ಇರ್ತದೆ. ಅವ್ರ ಹತ್ರ ಹೋಗಿ ಇವ್ರು ಕೇಳೋದು ಯಾಕೆ ಅಂತಂದರೆ ನಾವು ಎಲ್ಲಿ ಹೋಗಬೇಕು, ಯಾರ ಹತ್ರ ಹೋಗಬೇಕು, ಅದಕ್ಕೆ ಅರ್ಹತೆ ಯಾರಿಗಿದೆ ಅಂತ ತಿಳ್ಕೊಂಡು ಪ್ರಯತ್ನವನ್ನು ಮಾಡಿ. ನಿಮ್ಮ ದೇಹ ನಿಮ್ಮದೇ, ಇದೇ ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ರಾಜಯೋಗದ ವಿಚಾರ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಸರಿ ಗುರುಜಿ, ಸಾಕಷ್ಟು ವಿಚಾರದ ಕುರಿತಂತೆ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡ್ತಿರುವ ವೀಕ್ಷಕರೇ, ತಿಳಿದು ತಿನ್ನೋದನ್ನ ಕಲಿತ್ರೆ ಅದೇ ರಾಜಯೋಗ ಅಂತ ಹೇಳಿ ಗುರುಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 91082588834.